ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 7ಕ್ಕೆ 10 ನಿಮಿಷ ಕಮ್ಮಿ ಐತೆ ಲಾಗ್ ಚಲ್ಮಿ ನೋಡಿ. ಇವಾಗ 6 ಗಂಟೆಗೆ ಎದ್ದೀನಿ. ಎದ್ದು ಅಂಗಳ ಕಸ ಗುಡಿಸೋದು, ರಂಗೋಲಿ ಹಾಕೋದು ಆಗೈತೆ ನೋಡಿ. ಒಂದು ತಾಸ ಹೋಗ್ಬಿಡ್ತೀರಿ ಹೊರಗೆ ಊಟ ಕ್ಲೀನ್ ಮಾಡಿ ಬರ್ರಾಗ. ಈ ನೋಡಿ ನಮ್ಮ ಮನೆ ಕಸ ಇಲ್ಲ, ಇದ್ರ ಕಸ ಇಲ್ಲ. ಬಂದು ಒಂದು 6:30 ತನಕ ಅಂಗಳ ಕಸ ಹುಡುಗೋದು, ರಂಗೋಲಿ ಹಾಕೋದು ಆಗೈತ್ರಿ. ಇವಾಗೇನೈತೆ, ಇವತ್ತು ಹೇಳೋದು ಲೇಟ್ ಆಯಿತು, ಹಿಂಗಾಗಿ ಪೂಜೆ ಮಾಡಕತ್ತಾರ ನೋಡಿ ಮಾಡೋರು. ಬರೀ ಇವಾಗ ನಾನು ಕೂಡ ಅಷ್ಟು ಬಾಂಡೆ ಎಲ್ಲ ತುಂಬಿ ಹೊರಕ್ಕೆ ಇಟ್ಟೀನಿ. ಪಟ್ 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 ಕೆಲಸ ಮಾಡ್ಕೊತೀನಿ. ಅಡುಗೆ ಮಾತ್ರ ಬೇಳೆ ಸಾಂಬಾರು ಅನ್ನ ಮಾಡ್ತೀನಿ ರೀ. ರೊಟ್ಟಿ ಅದಾವು, ಹಿಂಗಾಗಿ ಅದಕ್ಕೆ ಹೇಳೋದು ಲೇಟ್ ಆಯಿತು. ಎದ್ದಿಂದ ಮತ್ತು ಅಷ್ಟು ಟೈಲರಿಂಗ್ ಸ್ವಲ್ಪ ಕೆಲಸ ಇತ್ತು. ಅಷ್ಟು ಎತ್ತಿಡೋದು ಮಾಡಿಡೋದು, ಯಾವ್ಯಾವ ಕಟಿಂಗ್ ಮಾಡೋದು ಯಾವ್ಯಾವ ಬಿಡೋದು ಅಂತೇಳಿ ಇಟ್ಕೊಂಡೆ. ಮತ್ತು ಎಲ್ಲ ಸುಣ್ಣ ಕಚ್ಚಾರ ನೋಡಿ. ಈಚೆ ಕಡೆ ಕೊಂಪೌಂಡಿಗೆ ಹೊಸ್ತಾರ, ಮ್ಯಾಗ ಆಚೆ ಕಡೆ ಎಲ್ಲ ಬೀರಪ್ಪ ಮುತ್ಯಂಗ ಗುಡಿಗೆ ಹಚ್ಕೊಂಡಾರ. ಬರೀ ಇವತ್ತಿನ ಲಾಗ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲೋ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿ, ಎಲ್ಲ ಅರ್ಥ ಆಗುತ್ತೆ ನಿಮ್ಗೆ. ಪ್ರತಿಯೊಂದು ಹಳ್ಳಿ ಕಡೆಯಲ್ಲಿ ಆಗುವಂಥ ಘಟನೆ ಮತ್ತು ನಾ ಮಾಡುವಂಥ ಕೆಲಸ ಎಲ್ಲನೂ ನಿಮಗೂ ಶೇರ್ ಮಾಡಿರ್ತೀನಿ. ನೋಡಿ ಸಪೋರ್ಟ್ ಮಾಡಿ ನೋಡಿ. ಬರ್ರಿ ಹಂಗೆ ಮತ್ತು ಸುಮ್ಮನೆ ಕಸ ಗುಡಿಸಿ ಮತ್ತೆ ಸಿಗೋಣ. ನೋಡಿರಿ, ಮಕ್ಕಳು ಸ್ಕೂಲಿಗೆ ಹೋದ್ರು. ಟೈಮೂ 9 ಗಂಟೆ ಆಯಿತು. ಬಿಸಿಲು ನೋಡಿ, ನಾ ಅಷ್ಟೊಂದು ಬಿಸಿಲಿಲ್ಲ ಇವತ್ತು. ಬರ್ರಿ ಅವರು ಕೂಡ ಇವಾಗ ಸ್ಕೂಲಿಗೆ ಕಳಿಸಿ ಇವತ್ತು ಇಷ್ಟು ಕಟಿಂಗ್ ಆಗಬೇಕು ನೋಡಿ. ಎಷ್ಟದ 3 ಅಸ್ತ್ರ ಬ್ಲೌಸು, ಒಂದು ಸಾದಾ ಬ್ಲೌಸು. ಇವತ್ತು ಇಷ್ಟು ಕಟಿಂಗ್ ಆಗಬೇಕು. ಇವತ್ತು ನಾಳೆಗೆ ಟಿಚಿಂಗ್ ಆಗ್ಬೇಕು ರೀ. ಇವು ಮಾಡ್ತೀನಿ ಸ್ನೇಹಿತರೆ, ಮಾಡ್ತೀನಿ. 9 ಆಗೈತೆ ರೀ. ಪಟ ಪಟ ರೊಟ್ಟಿ ಜಾಸ್ತಿ ಇದ್ದು ರೀ. ರೊಟ್ಟಿ ಉಣ್ಲೇ ನೋಡಿ. ಅವರು 10ಕ್ಕೆ ಊಟಕ್ಕೆ ಬರ್ತಾರಂತ, ಹಿಂಗಾಗಿ ಬಿಸ್ಕಿಟ್ ತೊಗೋತೀವಿ ಮಮ್ಮಿ ಅಂತಂದು. ಯಾಕೋ ಇವತ್ತು ಆದ್ರೆ ಅದು ಬಿಡು ಅಂತೇಳಿ 2 ಬಿಸ್ಕಿಟ್ ಕೊಟ್ಟು ಕಳಿಸಿದೆ. ಮನೆ ತೆಗೆದ್ನೆಲ್ಲ, ಇನ್ನೊಂದು 4-5 ಉಳ್ದಾವ್ರಿ. ಅನ್ನ ಬುತ್ತಿ ಕಟ್ಟೀನಿ, ಅನ್ನ ಸಾಂಬಾರು. ರೊಟ್ಟಿ ಊಟ ಒಲ್ಲೆ ಅಂದ್ರೆ ಅವ್ರು ಯಾಕೋ. ಅನ್ನ ಸಾಂಬಾರು ಬುತ್ತಿ ಕಟ್ಟು ಕಳಿಸೀನಿ. ದಿನ ಜಲ್ದಿ 8 ಅನ್ನಕ್ಕೆ 8-8:30 ಅನ್ನಕ್ಕೆ ಮನೆ ಬಿಡ್ಬೇಕ್ರಿ ಅವರು. ಅಲ್ಲಿ 10 ಇನ್ನೊಂದು ತಾಸಿಗೆ ಉಣ್ಣಕ್ಕೆ ಬಿಡ್ತಾರೆ. ಒಲ್ಲೆ ಅಂದರು. ಅವರು ಉಣ್ತೀನಂದ್ರೆ ಊಟಕ್ಕೆ ಹಾಕಿ ಕೊಡ್ತೀನಿ ರೀ. ಒಲ್ಲೆ ಅಂದ್ರೆ ಬಿಟ್ಟು ಬಿಡ್ತೀನಿ, ಜೀವ ತಿನ್ನಾಕೋಲ್ಲ. ಮತ್ತು 10 ಗಂಟೆಗೆ ಕುಂತಾರೆ, ಮತ್ತು 2 ಗಂಟೆಗೆ ಬರ್ತಾರೆ. ಇನ್ನು ಎಷ್ಟು ಹಾಕೊಂಡು ರೊಟ್ಟಿ ಮಾಡೀನಿ ರೀ. ಉಂಡೇ ಇಲ್ಲ ಯಾರು. ತಳ್ಳ ಮಾಡ್ಕೇರಿಟ್ಟಿನಿ, ಉಂಡೇ ಇಲ್ಲ. ಮತ್ತು ಅವರು ಉಣ್ತಾರ, ಒಂದು ರೊಟ್ಟಿ ಹಾಕಿ ಕೊಡಬೇಕು. ಸಾರು ರೊಟ್ಟಿ ಅಂದೆ. ರೊಟ್ಟಿ ಒಲ್ಲೆ ಮಮ್ಮಿ ನನಗೆ ಬಿಸ್ಕಿಟ್ ಕೊಡು ಅಂದ. ಶ್ರಾವಣ ಆಕಿಗೆ ಒಂದು ಬಿಸ್ಕಿಟ್ ಕೊಟ್ಟು ಕಳಿಸಿ. ಇವತ್ತು ರೊಟ್ಟಿನೂ ಮಾಡಲ್ಲ ಸ್ನೇಹಿತರೆ. ಸುಮ್ಮನೆ ರೊಟ್ಟಿ ಅದು ಯಾಕೆ ಮಾಡಿ ವೇಸ್ಟ್ ಮಾಡೋದು. ನಿನ್ನೆ ನನಗೆ ಹುಷಾರಿಲ್ಲ ಕಾರಣಕ್ಕಾಗಿ ಊಟ ಮಾಡಿಲ್ಲ ನಾನು. ಅವರು ಏಟು ಅಂತಾರೆ ಮಕ್ಕಳು, ಅವರು ಜಾಸ್ತಿ ತಿನ್ನಲ್ಲ. ಬರೀ ನಾ ಬಟ್ಟೆ ಬಾಂಡೆ ಅದಾವು. 10 ಗಂಟೆ ಆಗತ್ತೆ ರೀ. ಬಟ್ಟೆ ಬಾಂಡೆ ಮಾಡ್ಬೇಕಂದ್ರೆ ಇದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿನಿ. ನೋಡ್ತಿರ್ಬೇಕು. ಬಾಂಡೆನೂ ಭಾಳಿಲ್ಲ, ಬಟ್ಟೆನೂ ಭಾಳಿಲ್ಲ. ಇಸೆ ಬಾಂಡೆ ಬಟ್ಟೆ ಮಾಡಬೇಕು. 10 ಗಂಟೆ ಆಗತ್ತೆ ರೀ. ನನಗೊಂಥರ ಮನ್ಸಿಗೆ ಇವತ್ತು ಬೇಜಾರಾಗೈತೆ ನೋಡಿ ಸ್ನೇಹಿತರೆ. ಯಾಕಂದ್ರೆ ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಹಚ್ಚಿದ್ರು. ಅವ್ರಿಗೂ ಮಾತಾಡಿದೆ. ಇದು ಇದ್ದಂಗೆ ಹೇಳೋದು ಒಂದು ಸ್ವಭಾವ ಐತೆ ನೋಡಿ ಸ್ನೇಹಿತರೆ. ಅದು ಪರ್ಸ್ನಲ್ ವಿಷಯ ಅವ್ರದ್ದು, ಹೇಳೋಕ್ಕಾಗಲ್ಲ ವಿಡಿಯೋದಾಗ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಅವ್ರು ತಪ್ಪಿದ್ರೆ ನಿಮ್ಮದೇ ತಪ್ಪೈತೆ ಅಂತ ನಾನು ಡೈರೆಕ್ಟಾಗಿ ಹೇಳಿಬಿಟ್ಟೆ. ನಿಮ್ಮದೇ ತಪ್ಪು, ನೀವೇ ಇದು ಮಾಡಬೇಕು, ನೀವೇ ತಿದ್ದುಕೊಂಡು ಹೋಗ್ಬೇಕು. ಒಂದು ಹೆಣ್ಣಾಗಿ ಹುಟ್ಟಿ ನಾವೇ ಎಲ್ಲ ಸರಿಪಡಿಸ್ಕೋಬೇಕಲ್ರಿ. ನಮ್ಮ ಸಂಸಾರ ಹಾದಿ ಬಿಟ್ಟೈತೆ ಅಂದ್ರೆ ನಾವೇ ಸರಿ ತೊಗೋಬೇಕಲ್ಲ. ಅದಕ್ಕೆ ನಿಮ್ಮದೇ ತಪ್ಪು, ನೀವೇ ನೋಡಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ನಾನು ಸೊಲ್ಯೂಷನ್ ಕೊಟ್ಟೆ. ಅವ್ರ ಮನ್ಸಿಗೆ ನೋವು ಆಯಿತು, ಏನು ಮಾಡ್ತಾವೆ ಗೊತ್ತಿಲ್ಲ. ನಾನು ಯಾಕಪ್ಪ ಅಂದೆ, ಸುಮ್ಮನೆ ಏಟಿರುತ್ತೆ ಅಟ್ ಮಾತಾಡಿರಲಿಲ್ಲಲ್ಲ ನಾವು. ಅಂದ್ಬಿಟ್ರೆ ಏನಾಗ್ತಿತ್ತು ಅಂತ ಅನಿಸುತ್ತೆ. ಪಾಪ ಅವ್ರು ಹಚ್ಕೊಂಡು ಒಂಥರ ತಾಯಿ ಸ್ಥಾನ ಕೊಟ್ಟು ಮಾತಾಡ್ತಾರಂದ್ರೆ ನಮ್ಗೆ, ನಾವು ತಾಯಿದಾರೆ ಹೆಂಗೆ ಬುದ್ಧಿ ಥರ ಅದೇ ಥರ ಹೇಳಕ್ಕೆ ಹೋಗ್ಬಿಟ್ಟೆ. ಏನೋ ಗೊತ್ತಿಲ್ಲ, ತಪ್ಪೋ ಅಪ್ಪೋ ಸಪೋನ್ ಹಚ್ಚಿ ಏನೋ ತಿಳ್ಕೊಬೇಡವನ ಅಂದಿದ್ದು ಅಂತೇಳಿ. ಇಲ್ಲ, ತಪ್ಪಿದ್ದಲ್ಲೇ ಹೇಳಬೇಕು ಸ್ನೇಹಿತರೆ. ನಂದು ಇದ್ರಾಗ ನೋಡಿ, ತಪ್ಪಿತ್ತಂದು ಇದ್ರಾಗ ಅವ್ರಿಗೆ ಮೆಣಸಿಗೆ ಹಚ್ಚೋಲಿ ಬೀಳಿ, ಅವ್ರು ಬೇದಾರ ಬೇಲಿ ನೈ ಆರೇಟ ಹೊಡೆದ ಹೊಡಿಲಿ, ಏಕೆ ಮಾರ್ದೋತು ಕೂಡ ಅಂತಲ್ಲ. ಹಂಗೆ ಸ್ನೇಹಿತರೆ ನಂದು ಏನೂ ಮಾಡೋಕ್ಕಾಗಲ್ಲ ರೀ. ಅದು ಯಾವಾಗಲೂ ಹಾಗೆ ಬಂದೈತೆ. ಬರೀ ಹಿಂದೆ ಮುಂದೆ ಆಡ್ಕೊಳೋದು, ಹಿಂದೆ ಮುಂದೆ ಚುಚ್ಚೋದು, ಅವ್ರ ವಿಷಯ ಹೋಗಿ ಇನ್ನೊಬ್ರ ಮುಂದೆ ಹೇಳೋದು, ಆ ಥರ ಇಲ್ಲ. ಅವ್ರ ವಿಷಯ ನೀ ತಪ್ಪು ಮಾಡಾಕತ್ತಿ, ಇಲ್ಲೇ ಇದನ್ನು ತಿದ್ದುಕೊರವ ಅಂತ ಹೇಳೋದು. ಇಲ್ಲಿಕಂದ್ರೆ ಬಿಟ್ಟು ಬಿಡು, ಸುಮ್ಮನೆ ಬಿಡ್ತೀನಿ. ಹೋಗಿ ಅವ್ರು ಹಿಂಗೆ ಮಾಡ್ತಾರೆ ನೋಡು, ಅವ್ರು ಹಂಗೆ ಮಾಡ್ತಾರೆ ನೋಡು ಅಂತ ಇನ್ನೊಬ್ರ ಮುಂದೆ ಹೇಳುವಂಥ ಭಾವನೆ ನಂದೆಂದೂ ಇಲ್ಲ. ಅವ್ರು ನಂಗೆ ಎಷ್ಟು ಸುಳ್ಳೆ ಅನ್ಬಾರ್ದು. ಯೂಟ್ಯೂಬ್ನಿಂದ ಎಷ್ಟು ಮಂದಿ, ಎಷ್ಟು ಅಕ್ಕ ಅನ್ನೋರು ಯಾರು, ತಂಗಿ ಅನ್ನೋರು ಯಾರು, ಆಂಟಿ ಅನ್ನೋರು ಯಾರು, ಪ್ರತಿಯೊಬ್ಬರು ಹಿಂಗೆ ಮಾತಾಡ್ತಾರಲ್ಲ, ತುಂಬ ಖುಷಿ ಆಗುತ್ತೆ ರೀ. ಈ ಸಂಬಂಧಕ್ಕಿಂತ ಯಾವ ಸಂಬಂಧ ದೊಡ್ಡದಲ್ಲ ಅನ್ಸುತ್ತೆ. ನಾವೆಲ್ಲೋ ನೀವೆಲ್ಲೋ, ಒಂದು ರಕ್ತ ಸಂಬಂಧ ಇಲ್ಲ, ಒಂದು ಊರು ಸುತ್ತಮುತ್ತ ಊರವ್ರಂತಲ್ಲ, ಎಲ್ಲೋ ಏನೋ ಹೆಂಗೆ ನೋಡಿದು
ಒಂದು ಸಲ ವಿಚಾರ ಮಾಡಾಕತ್ನಿ ಹೆಂಗಪ್ಪ ಇದು ಅನ್ಸುತ್ತಾ, ನಿಮಗೂ ಹಂಗೆ ಅನ್ಸುತ್ತಿಲ್ರಿ. ಬರ್ರಿ ಮತ್ತೆ ಸಿಗ್ತೀನಿ. ನೋಡಿರಿ ಅಷ್ಟು ಬಟ್ಟೆ ತೊಳೆದಾಕಿ ಬಳತ್ತಾಯ್ತು. ನಾನು 11 ಗಂಟೆ ಆಗಿತ್ತು ರೀ ಬಟ್ಟೆ ಎಲ್ಲ ತೊಳೆದಾಕಿ. ಮತ್ತು ಹಂಗೆ ಲಂಗ ಕಸ್ಟಮ್ ಹೊಲ್ಯಾಕ ಒಬ್ರು ಕೈಯಾಗ ಕೊಟ್ಟಿದ್ದೀನಿ ರೀ. ಅದು ಸ್ವಲ್ಪ ಸೊಂಟ ಪಟ್ಟೆ ಮಿಸ್ಟೇಕ್ ಆಗಿತ್ತು, ಅವಿಗೆ ಹೇಳಿಕೊಟ್ಟೆ ಒಂದಿಟ್ಟು. ಇವಾಗ ಮುಂಜಾನೆ ನಾವು ಸ್ವಲ್ಪ ಹಂಗೆ ಅವಸರ್ನ್ಯಾಗ ಅನ್ನ ಸಾಂಬಾರು ಉಂಡೆ. ಶ್ರಾವಣಕುಮಾರ್ ಇವಾಗ ಬಂದಾರ. ಟೈಮನ್ನು 2:30 ಹಾಕಿ ಬಂದೈತಿ. ಮೊನ್ನೆ 2 ಚಪಾತಿ ಇದ್ದು ಸ್ನೇಹಿತರೆ, ಅವನೇ ಬೆಲ್ಲ ಹಾಕಿ ಕುಸಿದ್ ನೋಡಿ. ಸುಮ್ಮನೆ ಈಗ ಮುಂಜಾನೆ ತೊಂಗು ರೊಟ್ಟಿ ಆತಾವು, ಅನ್ನ ಸಾರು ಉಂಡು ಕಟ್ಟೀನಿ ರೀ ಬುತ್ತಿಗೂ. ಇವಾಗ ಒಂದಿಷ್ಟು ಚಕೋಲಿ ಮಾಡಿಕೊಟ್ಟು ನಾನು ಅನ್ನ ರೊಟ್ಟಿ ಉಣ್ಬೇಕಂತೇಳಿ ಹೊಟ್ಟೆ ಗರ್ರನ್ನಾಕತ್ತಿ ಸ್ನೇಹಿತರೆ. ಮಸ್ತ್ ಬೇಳೆ ಸಾಂಬಾರು ರೊಟ್ಟಿ ಉಂಡೆ ಅಲ್ರಿ ಮುಂಜಾನೆ. ಇಟ್ಟು ಅನ್ನ ಉಂಡೆ ಮುಗೀತ್ರಿ ಅವಸರಕ್ಕೆ. ಹಂಗೆ ಬಟ್ಟೆಗೆ ಕಸ್ಟಮರ್ ಬಂದು ಕೊಟ್ಟು ಹೋದ್ರು ಟೀಚಿಂಗ್ ಮಾಡೋಕೆ. ಸಾರು ಹಾಕ್ಬೇಕ್ರಿ ಕುದಿಲದು. ಶ್ರಾವಣಕುಮಾರ್ ಬಂದ ನೋಡಿ. ಗುಡ್ ಈವ್ನಿಂಗ್. ಈವ್ನಿಂಗ್ ಅಂದ್ರೆ ಏನು? ಸಂಜೆ ಅಲ್ಲೇ ಈವ್ನಿಂಗ್ ಅಂದ್ರೆ. ನಾನು ಮಧ್ಯಾಹ್ನ ಇದು ಮಧ್ಯಾಹ್ನಕ್ಕೆ ಏನಂತ ಆಫ್ಟರ್ನೂನ್ ಇದು. ಏನು ಆಯ್ ನೀ ಏನು ಹಿಂಗ ಏನು ಹಂಗೆ ಹೆಂಗೆ ಅದ್ರ ಮ್ಯಾ ಮುಚ್ಚು ಚೊಕ್ಕಳಿ ಕುದಿಲಿ. ಬರ್ರಿ ನಾನೆಲ್ಲ ಏನಾಗ ಕೆಲಸ ಮಾಡಿನಂತ ಊಟ ಮಾಡೋಕ್ಕಿಂತ ಮೊದಲ ನಿಮಗೆ ತೋರಿಸ್ಬಿಡ್ತೀನಿ. ಅದು ಲಂಗ ಒಂದು ಇದು ಮಾಡಿಲ್ಲ ಅಂದ್ರೆ ಪರ್ಫೆಕ್ಟ್ ಮಾಡಿದೆ. ಶ್ರಾವಣ ಬ್ಯಾಗ್ ಹೆಂಗೆ ಹೋಗಿದ್ದದು? ಬ್ಯಾಗ್ ಎತ್ತಿಡ್ಬಾ ಕಾಲಂದು. ಇಷ್ಟು 2 ಪಿಕೋ ಹಾಕು, 1 ಡ್ರೆಸ್ ಸಿಡಿ ಬಂದೈತ್ರಿ. 3 ಬ್ಲೌಸ್ ಕಟ್ ಮಾಡೀನಿ. ಈಗ 2 ಅಸ್ತ್ರ ಬ್ಲೌಸು, 1 ಸಾದಾ ಬ್ಲೌಸು ನೋಡ್ತಿರ್ಬೇಕು. ಇನ್ನೊಂದು ಅಸ್ತ್ರ ಬ್ಲೌಸ್ ಕಟ್ ಮಾಡ್ಕೋಬೇಕ್ರಿ. ನೋಡ್ರಿ ಇಲ್ಲಿ 3 ಸಾದಾ ಬ್ಲೌಸ್ ಕಟ್ ಮಾಡೀನಿ. 1 ಸಾದಾ ಬ್ಲೌಸು, 2 ಅಸ್ತ್ರ ಬ್ಲೌಸ್ ಕಟ್ ಮಾಡೀನಿ. ಇನ್ನೊಂದು ಅಸ್ತ್ರ ಬ್ಲೌಸ್ ಕಟ್ ಮಾಡ್ಕೋಬೇಕು. ನಾ ಮುಂಜಾನೆ ಹೇಳಿದ್ನಲ್ರಿ ನಿಮ್ಗೆ, ಅದನ್ನೊಂದು ದಂಡಿ ಹೊಲಿಗೆ ಹಾಕಬೇಕು. ಟೈಮ್ ನೋಡಿ 2:30 ಆಗೈತೆ. ನಾನು ಇನ್ನೊಂದಕ್ಕೆ ಕುಂತಿದ್ದೆ ಕಟಿಂಗ್ ಮಾಡೋಕ್ಕೆ ಲೇಟ್ ರೀ. ಮತ್ತು ಹಂಗೆ ಅದರ ಕಸ್ಟಮರು ನಡ್ಬಾರ್ಕ್ ಬರೋದು ಬಿಡೋದು ಇದೊಂದು ಹತ್ತಿ ಬಿಡುತ್ತೆ ಸ್ನೇಹಿತರೆ. ಬರ್ರಿ ಬಿಸಿಲು ನೋಡಿ ನಮ್ನೆ ಐತೆ. ಶ್ರಾವಣ ಬ್ಯಾಗ್ ಎತ್ತಿಡ್ತಿಲ್ಲ ಮಡ್ಚಿಡಮ್ಮ. ಹಾಂ ಬರೀ ಇದೇ ಕೇಳ್ಬೇಕು ನೋಡು. ಆ ಬ್ಯಾಗ್ ತಂದಂಗೆ ಹೋಗಿಬಾರ್ದು. ಅತ್ತೆ ಶ್ರಾವಣಿ ನೀ ಬರೋ ಬ್ಯಾಗ್ ಬುಕ್ಕವಯ್ಯ ಅಂತ ಅಷ್ಟೇ ಏನಿಲ್ಲ. ನಾನು ನೀರಿನ ಬಟ್ಲದ ಯಾಕೆ ಬುತ್ತಿ ಬ್ಯಾಗ್ ನಡಕ್ಕೆ ಬಲ್ಲನ? ಆ ಬ್ಯಾಗ್ ಹೆಂಗೆ ಇವಾಗ ಇವು 2 ಕಾಜಿ ಗುಂಡಿ ಮಾಡಲ್ರಿ. ಲಂಗ ಮಾತ್ರ ಹೊಲಿಗೆ ಹಾಕಿ ಕೊಟ್ಟೆ. ಅವ್ರು ಹೋದ್ರು ಒಂದು ಕಡೆ ಹೊಲಿಗೆ ಹಾಕೋ ಬಿಟ್ಟಿದ್ದೆ, ಅದನ್ನು ಹಾಕಿದ್ದು ನೋಡಿ. ಇವಾಗ ಇದನ್ನು ಡ್ರೆಸ್ ಹಿಡಿದು ಇವು ಎಷ್ಟಾಗ್ತವೆ ಅಷ್ಟು ಹೊಲಿದು ಅದೊಂದು ಬ್ಲೌಸ್ ಕಟ್ ಮಾಡೋದು ಎಷ್ಟಾಗುತ್ತೆ ಅಷ್ಟು ಕೆಲಸ ಎಲ್ಲ ಶೇರ್ ಮಾಡ್ತೀರಿ. ಮತ್ತು ನೆಶಿನಾಗೆ ದುಲ್ಕೊಂಡು ನಾಡ್ದ ಜಾತ್ರೆ ಐತ್ರ ಮೂರಾಗ. ನಾಳೆಗೆ ಇವು ಅರ್ಜೆಂಟ್ ಬ್ಲೌಸ್ಗಳು ಅದಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ರೀ ಮುಂಜಾನೆ. ನೋಡಿರಿ ಜಗಳ ನೋಡಿಲಿ ಜಗಳ ಸರ್ ನಿನ್ನ ಕತ್ತೆಗಿಲ್ಲಮ್ಮ. ಯಪ್ಪ ಬರೀ ನಿಮ್ಮ ಜಗಳನ ಕೇಳ್ಬೇಕಲ್ಲ ತಂದೆ. ಮನೆ ತನ್ನಿಗೆ ನಿಂತತನ. ಬರ್ರಿ ಊಟ ಮಾಡಿ ಬರ್ರಿ. ಶ್ರಾವಣ ನೀನು ತಿಳ್ಕೊಬೇಕು. ಶ್ರಾವಣ ನೀನು ತಮ್ಮಂಗೂ ಜಗಳ ಮಾಡಿದೆ ಯಾಕೆ? ಅದು ಈಗ ಹಿಂಗೆ ಮಾಡ್ತಿರೋ ಉಂಡಕ್ಕೆ ಹೋಮ್ವರ್ಕ್ ಬರೀತಿರೋ? ಶ್ರಾವಣ ಏನು ನಿಂದು ಎಲ್ಲಿ ಜಾಗ ಇಲ್ಲ ಐತಿ ನೀವು ಹೋಮ್ವರ್ಕ್ ಬರೀದು? ಈಗ ಇವನ್ನ ತಳಗೆ ಕುಂದಿರ್ಸ್ತೀನಿ ರೀ, ಆಕೆ ಮ್ಯಾಗ ಕುಂದಿರ್ಸ್ತೀನಿ. ನೀ ಹೆಂಗೆ ಕಾಟ ಮ್ಯಾಗ ಕುಂದ್ರೆ ಆಕೆ ತಳಗೆ ಕುಂದಿರ್ತಾ. ಇಬ್ರು ಕೂಡಿ ಕಿತ್ತಾಪತ್ತಿ ಮಾಡಿ ಜಗಳ ಇನ್ನು ಕೆಲಸನ ಆಗಲ್ಲ ನೋಡ್ರಿ ಏನು. ಬರೀ ಊಟ ಮಾಡಿ ಮತ್ತೆ ವ್ಲಾಗ್ ಚಾಲು ಮಾಡ್ತೀವಿ ನೋಡಿರಿ. ಇನ್ನೊಂದು ಬ್ಲೌಸ್ ಕಟ್ ಮಾಡೋದೈತಂದಿಲ್ಲ, ಅದೊಂದು ಕಟ್ ಮಾಡಿದೆ. ಟೈಮ್ 4:30 ಆಗೈತೆ. ಕರೆಂಟೇ ಬರಲಿಲ್ಲ ನೋಡಿ. ನಾನು ಒಂದಿಷ್ಟು ಕುಂತೆ ಆ ಕಡೆ ಈ ಕಡೆ. ಇವತ್ತು ಎಷ್ಟು 3 ಅಸ್ತ್ರ ಬ್ಲೌಸು, 1 ಸಾದಾ ಬ್ಲೌಸ್ ಕಟ್ ಮಾಡೀನಿ. ಎಷ್ಟಾಗುತ್ತೆ ಅಷ್ಟು ಹೊಲಿತಿ ಸ್ನೇಹಿತರೆ. ಅದೊಂದು ಸೇರಿ ದಂಡಿ ಹೊಲಿದೈತೆ. ಇವೆರಡು ಪಿಕೋ ಹಾಕಂತೆ ದಂಡಿಯಲ್ಲಿ ಹೊಲಿದು ಬಿಡ್ತಿದ್ದೆ. ಡ್ರೆಸ್ ಹಿಡಿಯೋದವು. ಕರೆಂಟ್ ಒಂದು ಹಿಂಗೆ ಕಾಡ್ತಾ ನೋಡಿ. ಊಟ ಮಾಡಿದ್ವಿ. ಶ್ರಾವಣಕುಮಾರನ ಕರ್ಕೊಂಡು 3 ಊಟ ಮಾಡಿದ್ವಿ. ಉಂಡ್ಕೇರಿ ಉಸು ಬಾಂಡೆ ತಿಕ್ಕಿಲ್ಲ. ನೀವು ಸ್ವಲ್ಪ ಇದ್ದರು ಮುಂಜಾನೆ ತಿಕ್ಕಿದ್ನಲ್ಲ ನಾನು. ಇನ್ನೊಂದು ಸ್ವಲ್ಪ ಇದ್ದು ಈಗ ಉಂಡಿದ್ದು ಗುಂಡಿಗೆ ಅವು ತಿಕ್ಕಿಲ್ಲ ನೋಡಿ. ಸಾಂಬಾರು ಬೆಳೆದಿಟ್ಟೆ. ಸಂಜೆಗೆ ಮಾಡ್ರೆ 1-2 ಚಪಾತಿ ಮಾಡ್ಕೊತೀನಿ. ಇವಾಗ ಇವೆರಡು ಶ್ರವಣ ಮಲ್ಕೊಂಡು ನಾನು ಹಾಕಿ ನೋಡಿ ಕಿತ್ತಪತ್ತಿ ಮಾಡಾಕತ್ತ. ಇವೆರಡು ಕಾಜಿ ಗುಂಡಿ ಮಾಡ್ತೀನಿ ರೀ. ಕರೆಂಟ್ ಇಲ್ಲ. ಮಿಷನ್ ಇಲ್ಲ ನೋಡಿ. ಮಿಷನ್ ಐತ್ರಿ, ಕರೆಂಟ್ ಇಲ್ಲ ನೋಡಿ. ಸಾದಾ ಕಾಲು ಹೊಲಿಬೇಕಂದೆ. ಬರ್ರಿ ನಾ ಬಿಸಿಲು ಇಟ್ಟಿರ್ತೈತೆ ನೋಡಿ. 2 ಕಲರ್ ದಾರ ಉಕ್ಷಿನ ಡಬ್ಬಿ ಸೂಜಿ ತೊಂಬ ಇನ್ನೇನು ಕದ ಹಾಕೈತಿ ನೋಡು. ಕುಡಿಯೋಕೊಂದು ನೀರು
ನೋಡಿ ಸ್ನೇಹಿತರೆ, ಅದೊಂದು ಬ್ಲೌಸ್ ಕಟ್ ಮಾಡಿ ಇವು 2 ಕಾಜಿ ಗುಂಡಿ ಮಾಡ್ತೀನಿ ಅಂತ ಇದನ್ನೆಲ್ಲ 2 ಕಾಜಿ ಗುಂಡಿ ಮಾಡ್ಕೊಂಬಂದೆ. ಕಾಜಿ ಗುಂಡಿ ಮಾಡಿದೆ ಸ್ನೇಹಿತರೆ. ಇವು 2 ಲಂಗ ಹೊಲಿಗೆ ಹಾಕ್ಬೇಕ್ರಿ. ಈಗ ಇಷ್ಟು ಬ್ಲೌಸ್ ಕಟ್ ಮಾಡಿ ನೋಡಿ, 3 ಅಸ್ತ್ರ, 1 ಸಾದಾ, ಯಾವುದು ಹೊಲಿದಾರಿ ನೋಡಿ. ನಾ ಎಷ್ಟು ಕೂಡ ಬಂದ್ ಮಾಡಿನಂದ್ರೆ ಇವಾಗ ಟೈಮು ನೋಡಿ, ಟೈಮ್ 8:20 ನಿಮಿಷ ಕಮ್ಮಿ ಸ್ನೇಹಿತರೆ. ಎಷ್ಟಾಗುತ್ತೆ ಅಷ್ಟು ಹೊಲಿತೀನಿ. ಇವತ್ತೇನಿದೆ ಅತ್ತ ನನಗೆ ಮನಸ್ಸಿಗೆ ಇಷ್ಟು ನೋವು ಕೊಡ್ತಾರೆ. ಕೊಳ್ಳಪ್ಪ ಬೀರಪ್ಪ ಮುತ್ಯ ನೀನೇ ನೋಡ್ಕೊ. ಕಟ್ಟಿಗೆ ಕೂಳು ಮಳೆ ಮ್ಯಾಗ ಇಟ್ಕೋಬೇಕಂತ್ರಿ. ಏನಾಯ್ತು? ನನ್ನ ಮಗಳು ಸಿಕ್ಕಿದ್ದು ನನ್ನ ಅದೃಷ್ಟ ಏನೋ, ನನ್ನ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಸ್ನೇಹಿತರೆ. ಬೇದಕೇರಿ ಅವರೇ ದೊಡ್ಡವರಾಗಲಿ ಅಂತೇಳಿ ಬುದ್ಧಿ ಹೇಳಾಕತ್ತಿದ್ಲು. ಆದರೂ ಮನುಷ್ಯನ ನೋವು ಹೋಗಲ್ಲಲ್ರಿ ಬೇಸ್ಗೊಂಡವ್ರಿಗೆ. ನಾ ಹೊಡೆದ್ರೆ ಪೆಟ್ಟತ್ತಲ್ಲ ಸ್ನೇಹಿತರೆ. ಮಾತುಗಳು ಇರ್ತಾವಲ್ಲ, ತುಂಬಾ ನೋವು ಕೊಡ್ತಾವು. ಅದು ಲಾಸ್ಟಿಗೆ ಹೇಳ್ತೀನಿ ನಿಮ್ಗೆ ವಿಡಿಯೋ ಎಂಡ್ ಮಾಡಾಗ. ಇವತ್ತು ಮಾತ್ರ ತುಂಬಾ ಮನಸ್ಸಿಗೆ ಬೇಜಾರಾಗ್ಬಿಟ್ಟೈತ್ರಿ. ನನಗೆ ಯಾವ ಥರನೂ ವಿಡಿಯೋದಾಗ ಮಾತಾಡೋಕ್ಕೂ ಮೂಡಿಲ್ಲ. ಆದರೆ ನಿಮಗೂಡೊಂದಿಟ್ಟು ಹಂಚ್ಕೊಂಡ್ರೆ ಏನೋ ಒಂದು ಸಮಾಧಾನ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ವಿಡಿಯೋ ಚಾಲೂ ಮಾಡಿದ್ದು ನೋಡಿ. ನಾನು ಯಾರು ಕೂಡ ಹಂಚ್ಕೊಳೋ ಪರಿಸ್ಥಿತಿಯಾಗೂ ಇಲ್ಲ. ನಾನು ಯಾರ ಮುಂದೆ ಹೇಳ್ಬೇಕು ಹೇಳಿ ಸ್ನೇಹಿತರೆ? ಯಾರ ಮುಂದೆ ಹೇಳೋಂಗಿಲ್ಲ, ಯಾರ ಮುಂದೆ ಬಿಡೋಂಗಿಲ್ಲ. ಹೇಳಿದರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಇವಾಗ ಕಡೆ ತವ್ರ ಮನೆ ಕಡೆ ಹೇಳಿದರೆ ಅವರು ಟೆನ್ಷನ್ ಮಾಡ್ಕೋತಾರೆ. ಅಕ್ಕಾಗ ಹೇಳಿದೆ, ಹೋಲ್ ಬಿಡವ, ಅವರು ಯಾಕೆ ಅನ್ನಲ್ಲಕ್ಕ, ದೊಡ್ಡವರಾಗಲ್ಲಕ್ಕ, ಶ್ರಾವಣಿ ಹೆಂಗಂದ ಹಂಗೆ ಅಂದ್ರೆ ಅವರು ಕೂಡ ಇರಲಿ, ಯಾವ ಮುಂದೆ ನಿನಗೆ ಒಳ್ಳೆಯದಾಗುತ್ತೆ ಎಲ್ಲರೂ ಅದೇ ಅಂತ. ಮುಂದೆ ನಾನು ಯಾರಾದರೂ ಬಂದು ಮಾತಾಡ್ಸಿ ಸಾಕು ಕಣ್ಣಲ್ಲಿ ನೀರು ದಬ ದಬ ಉಂಟು. ಯಾಕಂದ್ರೆ ಆ ನೋವು ಆಗುವಂಥ ನೋವು ಹೆಣ್ಣಿಗೂ ಬರಬಾರ್ದು ಸ್ನೇಹಿತರೆ. ಅಕ್ಕಿನಿಂದ ಯಾರು ಅದಾರ, ಅಕ್ಕಿನಿಂದ ಯಾರೂ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಅಂತಾರಲ್ಲ, ಆ ಮಾತು ಭಾಳ ಮನಸ್ಸಿಗೆ ನೋವು ಕೊಡುತ್ತೆ. ಆದ್ರೆ ಒಂದು ಸಲ ಏನಿಸ್ಕೊತೀನಿ, ನನ್ನಿಂದ ಯಾರೂ ಮನುಷ್ಯರಿಲ್ಲ ಕರೆ, ಅಥವಾ ದೇವ್ರು ಅದಾನ, ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಐತಿ. ನಿಮ್ಮೆಲ್ಲ ಒಂದು ಕಮೆಂಟ್ಗಳು ನೋಡಿದೆ ಇವತ್ತೆಲ್ಲರೂ. ಏನೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ಇಷ್ಟು ನೋವಾಗೈತೆ ಅಂತೂ ಏನೋ ಗೊತ್ತಿಲ್ಲ. ಇಷ್ಟು ಕಮೆಂಟ್ ಬಂದವು ಸ್ನೇಹಿತರೆ, ಅಷ್ಟಿಟ್ಟು ಕಮೆಂಟ್ ಬಂದವು. ತುಂಬಾ ಖುಷಿ ಆಯಿತು ಆ ಕಮೆಂಟ್ಗಳು ನೋಡಿ. ಆ ಕಮೆಂಟ್ಗಳೊಡೆ ಮತ್ತೊಂದಿಟ್ಟು ಹೊಲಿಬೇಕಲ್ಲ ಅಂತ ಧೈರ್ಯ ಬಂತು. ಹೊಲಿಯಾಕತ್ತೀನಿ ರೀ. ಈ ಬ್ಲೌಸ್ ಮುಗಿಸಿ ಎಷ್ಟು ಗಂಟೆ ನೋಡಿರಿ, ನಾನು ಆ ಬ್ಲೌಸ್ ಸ್ಟಿಚ್ ಮಾಡಾಕತ್ತಿದ್ನಲ್ಲ ಅದನ್ನೆಲ್ಲ ಕಂಪ್ಲೀಟ್ ಮುಗಿಸಿದೆ. ಇದು ಕರಿ ಬ್ಲೌಸ್ ರೀ, ಅದು ನೀಲಿ ಬ್ಲೌಸು. ಒಂದು ದಾರ ತೆಗೆದು ಇದೊಂದು ಸ್ಟಿಚ್ ಮಾಡಬೇಕು. ಇದೊಂದು ಸ್ಟಿಚ್ ಮಾಡಿದ್ನಂದ್ರೆ ಒಂದು ಅಸ್ತ್ರ ಬ್ಲೌಸು, ಒಂದು ಸಾದಾ ಬ್ಲೌಸು ಸ್ಟಿಚಿಂಗ್ ಮಾಡೋದಾಯಿತು. ನನ್ನ ಮಾತ್ರ ನಿದ್ದೆ ಬರ್ತಾಯಿಲ್ಲ, ಅದೇ ತಲೆಯಾಗ ಓಡಾಕತ್ತೈತಿ. ಅವರು ಒಂದು ಮಾತುಗಳು ಬಂದು ಕಿವಿಗೆ ತಟ್ಟು ಬಡಿಯಾಕತ್ತಾವ ಸ್ನೇಹಿತರೆ. ಅದಕ್ಕೆ ಯಾವಾಗ ನಿದ್ದೆ ಬರುತ್ತಾ ನಾವು ಹೊಲಿದ್ರಾತು. ಸುಮ್ಮನೆ ಹಿಂಗೆ ಟೆನ್ಷನ್ ಮಾಡ್ಕೋತ ಕುಂತರೂ ಉಪಯೋಗಿಲ್ಲ. ಮಕ್ಕಳಿಗೆ ನಾ ಚಪಾತಿ ಏನೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಏನೂ ಮಾಡಲಿಲ್ಲ ನೋಡಿ. ಅವು ಅನ್ನ ಸಾಂಬಾರು ಉಂಡು ಕೇರಿ ಮುಕ್ಕೊಂಡು ರೀ ಆಸೆ ಕೊಟ್ಟು ಬಂದೆ. ಅದು ಬ್ಲೌಸ್ ರೆಡಿ ಮಾಡಿ ಇಟ್ಟು ನೋಡಿ, ಕೈ ಹೊಲಿಗೆ ಇದು ಬುಕ್ಸ್ ಹಚ್ಚಕ್ಕೆ ಬರ್ತಂತೇಳಿ. ನಮ್ಮ ಶ್ರವಣ ಬುಕ್ಕ ಹೆಂಗೆ ಓದಾಡ ನೋಡಿ, ಅವನೇ ಬರ್ದ ನೋಡಿ, ಬರೆಯಾಕತ್ತ ಸ್ನೇಹಿತರೆ. ಟೀಚರ್ ಕೇಳಿದ್ ನಾನು ಕೂಡ, ಶಾನೆ ಅದಾನ್ರಿ, ಒಂದಿಷ್ಟು ಉಡಾಳ ಭಾಳ ಅದಾನ ಅಂತಂದರು. ಇದು ಹೆಂಗೆ ಬರದ ನೋಡಿ, ಇಲ್ಲೇ ಸ್ಟಾರ್ ಹಾಕ್ಯಾರಿ ಶ್ರಾವಣಿಗೆ. ದೊಡ್ಡ ಬುಕ್ಕ ಕಟ್ ಕಳ್ಸ ಅಂತ ಅವು ಕೂಡ ದೊಡ್ಡ ಬುಕ್ಕ ಕಳಿಸ್ಬೇಕು ಸ್ನೇಹಿತರೆ. ಶ್ರಾವಣಕುಮಾರ್ ಮಲ್ಕೊಂಡಾರ. ಟೈಮ್ ನೋಡ್ತಿರ್ಬೇಕು ನಿಮ್ಮ. ಈಗ 11 ಗಂಟೆ ಆಗೈತ್ರಿ. ಇನ್ನು ಅದೊಂದು ಹೊಲದು ಯಾವಾಗ ನಿದ್ದೆ ಬರುತ್ತೋ ಗೊತ್ತಿಲ್ಲ, ಯಾವಾಗ ಹೇಳ್ತೀನೋ ಗೊತ್ತಿಲ್ಲ ಸ್ನೇಹಿತರೆ. ಎಷ್ಟು ನನಗೆ ಸಂಕಟ ನೋವು ಕೊಡ್ತಾರಲ್ಲ, ಅಷ್ಟೇ ಆ ದೇವರು ಅವ್ರಿಗೆ ಕೊಳ್ಳಿ ಅಂತ ನಾನು ಅನ್ಕೋತೀನಿ. ನಮ್ಮ ಕೈಲಿ ಏನೂ ಆಗಲ್ಲ ಸ್ನೇಹಿತರೆ. ನಮ್ಮ ಕೈಲಿ ನಮ್ಗೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ಇದರಿಂದ ಯಾರು ಹಿಂಗೇನೋ ಅಂತಾರೆ, ಅವ್ರ ಮನಸ್ಸಿನ ಭಾವನೆ ಹೆಂಗೈತೋ ಗೊತ್ತಿಲ್ಲ. ಅವ್ರ ಭಾವನೆ ತಕ್ಕಂಗೆ ಏನಂತಾರಲ್ಲ, ಭಾವನೆ ತಕ್ಕಂಗೆ ಭಾಗ್ಯಕ್ಕೆ ಏನು ಅಂತ. ನಮ್ಮ ಭಾವನೆ ಸುದ್ದಿದ್ರೆ ಭಾಗ್ಯಕ್ಕೆ ಏನು ಕೇಳಿಲ್ಲ ಸ್ನೇಹಿತರೆ. ಅಂದವರು ನಮ್ಮವ್ರು ನಂದವ್ರು ದೊಡ್ಡರಾಗಲಿ ಅಂದ್ಕೇರ ಅಂತೇಳಿ ಸಮಾಧಾನ ಮಾಡ್ಕೊಂಡಿನಿ. ನಿಮಗೆ ಇದನ್ನೇ ಹೇಳ್ತಾಳೆ, ಯಾವ ವಿಷಯಕ್ಕೆ ಏನಾಯಿತು ಜಗಳ, ಯಾಕೆ ಏನು ಅಂತ ಹೇಳಲಾಗ್ಯಾರ ಅಂತ ಅನ್ಕೋತಿರ್ಬೇಕು. ನನಗೆಲ್ಲ ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಲಾಸ್ಟ್ ಮನ್ಗೋ ಎಂಡಿಗೆ ಹೇಳ್ತೀನಿ ಸ್ನೇಹಿತರೆ. ಬರೀ ಇದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಇವಾಗ ಹೇಳುವಂಥ ಮೂನಾಗಿಲ್ಲ, ಅದನ್ನ ಹೇಳಕತ್ತೀನಿ ಸದ್ದು ಕಣ್ಣ ನೀರು ಬರ್ತಾವೆ. ಯಾಕಂದ್ರೆ ತಲೆಯಲ್ಲಿ ಅದೇ ಇದೆ ಸ್ನೇಹಿತರೆ. ಸದಾಶಿವಾಗ ಅದೇ ಉದ್ಯೋಗ ಅಂತೇಳಿ ತಲೆಯಲ್ಲಿ ಅದೇ ಇದೆ ನನಗೂ ಕೂಡ. ಇದು ನಾಳೆ ಹೋಗಿ ಸಸ್ತೀನಿ ರೀ. ಈ ಥರ ಫಿನಿಶಿಂಗ್ ಕೊಟ್ಟು ನೋಡಿ. ಒಬ್ಬರು ಸಿಸ್ಟರ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಫೋನ್ ಹಚ್ಚಿದ್ರು, ಅಕ್ಕ ಜಾಕ್ ಮಿಷನ್ ತೊಗೋರಿ, ಒಳ್ಳೇದಾಗುತ್ತೆ ನಿಮ್ಗೆ, ಎಲ್ಲ ಥರ ಚಂದ ಹೊಲಿತೀರಿ, ನೀವು ಕೂಡ ಟೀಚಿಂಗ್ ನೀಟಾಗಿ ಮಾಡಾಕತ್ತೀರಿ ಅಂತಂದರು.
ನೋಡಿ ನಾನು ಕೂಡ ಮಾಡಾಕತ್ತೀನಿ ಅಂದ್ರೆ ಜಗ್ಗ ಬಟ್ಟೆಗಳು ಬರ್ತಾವೆ ಸ್ನೇಹಿತರೆ. ಇದು 200 ರೂಪಾಯಿ ದುಡಿದೇನೆ ರೀ ನಾನು. ಯಾರು ಏನಂದ್ರೆ ಅಲ್ಲಿ ಬಿಟ್ಟರು ಬಿಳಿ ಲೇಸ್ ಹಚ್ಚಿ ಎಲ್ಲ ಹೋದ್ರೂ ನನಗೆ 200 ರೂಪಾಯಿ ನನಗೆ ಸಿಕ್ತು. ಈಗ ಹೊಲಿತೀನಿ ರೀ 80 ರೂಪಾಯಿ. ಅವು ನಾಳೆ ಡ್ರೆಸ್ ಹಿಡಿದು ಅವು ಎರಡು ಅಸ್ತ್ರ ಬ್ಲೌಸ್ ಅವು ಹೊಲಿಯೋದು. ಮತ್ತು ನಾಳೆ ಡ್ರೆಸ್ಗಳು ಹಿಡಿ ಭಾಳ ಬರ್ತಾವೆ. ನಾಳೆ ಜಾತ್ರೆ ಐತೆ ನಮ್ಮೂರಲ್ಲಿ. ನೋಡೋಣ ಸ್ನೇಹಿತರೆ, ಈ ಲಕ್ಷ್ಮಿ ನನ್ನ ಕೈ ಹಿಡ್ದಾಳ. ಇದನ್ನು ಮಾರಬಾರ್ದಂತ ಅಂದ್ಕೊಂಡಿನಿ. ಜಾಕ್ ಮಿಷನ್ ತೊಗೋಬೇಕಂತೂ ಅಂದ್ಕೊಂಡಿನಿ. ಇದನ್ನು ಮಾರಿದ್ನ ಬರೀ ಒಂದು 4,000 5,000 ರೂಪಾಯಿ ಕೊಡ್ತಾರೆ. ಒಂದು ಕಡೆ ನೋಡಿದ್ರೆ ರೊಕ್ಕದ ಸಮಸ್ಯೆ ನೋಡ್ರೆ ಮಾರಬೇಕು ಅನಿಸುತ್ತೆ. ಇನ್ನೊಂದು ಕಡೆ ನೋಡ್ರೆ ಈ ತಾಯಿ ನನ್ನಿಂದ ಅದ ಸ್ನೇಹಿತರೆ. ಸುಳ್ಳೆ ಅನ್ಬಾರ್ದು ಸ್ನೇಹಿತರೆ. ನಮಗೆ ಎಷ್ಟು ಚಲೋ ಐತೆ ರೀ ಮಿಷನ್. ಒಂದು ಕಂಡೀಷನ್ ಎನಿ ಟೈಮ್ ಕಂಡೀಷನ್ ಐತೆ ನೋಡಿ. ಮಿಷನ್ ಒಂದಿನ ಕೈ ಕೊಡಲ್ಲ, ಒಂದಿನ ರಿಪೇರಿ ಬಂದಿಲ್ಲ. ಬರೀ ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ಸಿಗೋಣ. ಆ ಜಗಳ ಆದ ಘಟನೆ ಮರೆತು ನಾನು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದೆ. ಎಷ್ಟೇ ಮರಿಬೇಕಂದ್ರೂ ಮರೆಯೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಒಂದು ಹೆಣ್ಣಿನ ಮ್ಯಾಗ ಒಂದು ಗಂಡಸು ಕೈ ಮಾಡ್ತಾನಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ನೀವೇ ನಿರ್ಧಾರ ಮಾಡಿ ಸ್ನೇಹಿತರೆ. ನನಗೆ ಹೊಡೆದಾರಲ್ಲ, ನನಗೆ ಅವ್ರು ಹೊಡೆದಾರಲ್ಲ, ಅವರಿಗೆ ಹೊಡೆಯೋರೊಬ್ಬರು ಹುಟ್ಟಿರ್ತಾರಲ್ಲ ಸ್ನೇಹಿತರೆ, ಹುಟ್ಟಿರ್ತಾರೆ. ನನಗೆ ತುಂಬ ಮನಸ್ಸಿಗೆ ನೋವು ಆಕತೈತೆ. ಯಾಕಂದ್ರೆ ನಾನು ಕೂಡ ಅವ್ರ ಮ್ಯಾಗ ಆ್ಯಕ್ಷನ್ ತೊಗೋಬೋದು ದಿಢೀರನೇ. ಏನಂದ್ರೆ ಹೋಗ್ಬೋದು, ಟೇಷನ್ಗೆ ಹೋಗ್ಬೋದು. ನನ್ನ ಮ್ಯಾಗ ಕೈ ಮಾಡ್ಯಾರಲ್ಲ, ಒಂದು ಹೆಣ್ಣಿನ ಮ್ಯಾಗ ಕೈ ಮಾಡ್ಯಾರ ಅಂತ ಕಂಪ್ಲೇಂಟ್ ಕೊಡ್ಬೋದು. ನಾನು ಕೂಡ ಒಂದು 4 ಹಿರಿಯರ ಮ್ಯಾಗ ಕಿವಿ ಮ್ಯಾಗ ಇಟ್ಟೀನಿ. ಅಲ್ಲಿ ಅವ್ರು ಏನು ಮಾಡ್ತಾರೆ ಅವ್ರು ಏನು ಮಾಡ್ಲಿಕ್ಕಂದ್ರೆ ಅವ್ರು ಏನಾರ ಮಾಡಿ ಬೀಳಿ ಸ್ನೇಹಿತರೆ. ಮುಂದೆ ಬರುವ ದಿನಗಳಲ್ಲಿ ನಾನು ಯೂಟ್ಯೂಬ್ ಮಾತ್ರ ಬಿಡಲ್ಲ. ಅವ್ರು ಏನೋ 100 ನನಗೆ ಏಳ್ಸಿ ಮಾತಾಡಿ 100 ರೊಕ್ಕ ಸಲಾಗ ಯೂಟ್ಯೂಬೇ ಮಾಡ್ತಿ, ಇನ್ನೂ ನೀನು ರೊಕ್ಕ ಸಲಾಗ ಏನು ಬೇಕಾದರೂ ಮಾಡ್ತೀಯಲ್ಲ ಅನ್ನೋ ಒಂದು ಮಾತು ಹೇಳ್ತಾರಲ್ಲ, ಆ ಮಾತು ತುಂಬ ಮನಸ್ಸಿಗೆ ನೋವು ಹಾಕತ್ತೆ. ಇವೆಲ್ಲ ಮಾತಾಡೋಕ್ಕಿಂತ ಮೊದಲು ತನ್ನೂ 2 ಹೆಣ್ಣು ಅದಾವ ಸ್ನೇಹಿತರೆ. ಅವು ಹೆಣ್ಣಿಗೆ ಇಟ್ಟಿರಲಿ. ಆ ಬೀರಪ್ಪ ಮುತ್ತೆ ಸತ್ತು ಬೀರಪ್ಪ ಮುತ್ತೆ ಆದರೆ ಒಂದು ಜಾತ್ರೆ ಐತೆ ಮುಂದೆ, ಅವನೇ ನೋಡ್ಕೊಳ್ಳಿ. ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಷ್ಟು ನೋವಿಲ್ಲಂತೆ. ಯಾರು ನೋಡಿ, ನಾವು ಒಂದು ಹೆಣ್ಣಾಗಿ ಹುಟ್ಟಿ ಒಂದು ಗಂಡನ ಕಳ್ಕೊಂಡು ಈ ಭೂಮಿ ಮೇಲೆ ಜೀವನ ಮಾಡ್ತೀವಿ ಅಂದ್ರೆ ಎಲ್ಲರ ಕೈ ಒಡಿಸ್ಲೇಬೇಕು, ಎಲ್ಲರ ಕೈ ಬಡಿಸ್ಕೊಲೇಬೇಕು, ಯಾರೇನಂತಾರೆ ಅನಿಸ್ಕೊಲೇಬೇಕು. ಇದು ನಮ್ಮ ಕರ್ಮ. ಅಂದವರು ನಮ್ಮನ್ನಿಷ್ಟು ಕಣ್ಣೀರು ಹಾಕ್ಸೋರು, ನಮ್ಮ ಮನಸ್ಸಿಗೆ ತಾಪ ಮಾಡಿದವರು ಎಂದೂ ಉದ್ಧಾರ ಆಗಲ್ಲ ನೋಡಿ. ಚಟಕ್ಕೆ ಮುರಿದು ಹೇಳ್ತೀನಿ ಸ್ನೇಹಿತರೆ, ಎಂದೂ ಉದ್ಧಾರ ಆಗಲ್ಲ ಅವರು. ಉದ್ಧಾರ ಆಗೋಕ್ಕೂ ದೇವ್ರು ಬಿಡಲ್ಲ. ಯಾಕಂದ್ರೆ ಒಂದು ಹೆಣ್ಣಿನ ನೋವು ಇಷ್ಟೆಲ್ಲ ನನಗೆ ಇಷ್ಟೆಲ್ಲ ದುಃಖ ಆಕತ್ತೈತೆ ಅಂದ್ರೆ ಈ ಹೊಲಿಯಾಕತ್ತೀನಿ. ನಾ ಈ ದುಃಖ ಹೊಲಿಬೇಕು ಅಂದರೂ ನನಗೆ ಹೊಲಿಯೋಕ್ಕಾಗ್ತಾಯಿಲ್ಲ. ಅವ್ರು ನೆನಪುಗಳು ಮರಳಿ ಬರ್ತಾವೆ. ಅಂದು ಅಷ್ಟೇ ಹೊಡೆದ್ರೆ ಪಟ್ಟಿರಲ್ಲ ಸ್ನೇಹಿತರೆ. ಅನ್ಲಾರ ಮಾತು ಅಂತಾರಲ್ಲ, ಯೂಟ್ಯೂಬ್ ಮಾಡ್ತೀನಲ್ಲ, ಯೂಟ್ಯೂಬ್ನಿಂದ ನನಗೆ 1-2 ದುಡ್ಡು ಬರ್ತೈತೆ, ನನ್ನ ಮಕ್ಳಿಗೆ ಹೆಲ್ಪ್ ಆಗುತ್ತಾ. ನಾ ಯಾರಿಗೆ ಅಪ್ಪ ಅನ್ನೋದು ಬೇಡ, ದುಡಿದು ತಿನ್ನಬೇಕು ಸ್ನೇಹಿತರೆ. ಸೀದಾ ದಾರಿ ದುಡಿದ್ರೆ ಏನು ತೊಂದರೆ ಇಲ್ಲಲ್ವ. ಸೀದಾ ದಾರಿ ದುಡಿದು ತೊಂದರೆ ಇಲ್ಲ. ಇನ್ನೇನೋ ಒಂದು ಕೆಟ್ಟ ದಾರಿ ದುಡಿದ್ರೆ ಅಂಥವ್ರಿಗೆ ಯಾರೂ ಅನ್ನಲ್ರಿ. ಕೆಟ್ಟ ದಾರಿ ತುಳಿದು ಏನೋ ಅವರೊಂದು ಎಷ್ಟು ಪ್ಯಾಷನ್ ಮಾಡಿ ಎಷ್ಟು ಅವರು ಜೀವನ ಹ್ಯಾಂಡಲ್ ಮಾಡ್ತಿರ್ತಾರೆ, ಅವ್ರವ್ರ ಜೀವನ ಎಷ್ಟು ಲೈಫು ಎಂಜಾಯ್ ಮಾಡ್ತಿರ್ತಾರೆ, ಅವ್ರಿಗೆ ಯಾರೂ ಅನ್ನಲ್ಲ. ಏನೋ ಒಂಥರ ನಾವು ದುಡಿಬೇಕು, ತಿನ್ನಬೇಕು, ಮಕ್ಕಳು ಹುಡ್ಕೋಬೇಕು, ನಮ್ಮ ಕೆಲಸ ನಾವಂತ ಇರ್ತೀವಲ್ಲ, ನಮ್ಮಂಥವ್ರಿಗೆ ಭಾಳ ಮಂದಿ ಎದುರ್ಸಾಕ ಅರಿಬಿ ಹಾವು ಬಿಡೋದು ಭಾಳ ಮಂದಿ ಸ್ನೇಹಿತರೆ. ಆ ಅರಿಬಿ ಹಾವಿಗೆ ಅಂಜಲ್ಲ. ನಾನು ಇಷ್ಟು ಅಳ್ತೀನಿ ಈ ವಿಡಿಯೋ ನೋಡಿದ್ರು ಅವರು. ನಾ ಇಷ್ಟು ಅತ್ತಳ ಕುಗ್ಗ್ಯಾಳ, ಇಕ್ಕಿಗೆ ಇನ್ನೂ ನಾ ತ್ರಾಸು ಕೊಡ್ತೀವಿ ಅಂದ್ರೆ ಎಲ್ತನ ತ್ರಾಸು ಕೊಡ್ತಾರೆ ನೋಡ್ತೀನಿ ರೀ. ನನಗೂ ಒಂದು ಕಾಲಕ್ಕೆ ಅವ್ರು ನನಗೆ ಹೊಡೆದ ಹೇಳ್ತಿನ್ನೋ ಜನ ಇರ್ತಾರೆ ನೋಡಿ. ಇಂಥ ಹೇಳ್ತಿನ್ನೋ ಜನ ಎಲ್ಲೆಲ್ಲಿ ಇರ್ತಾರೆ ನೋಡಿ, ಅಲ್ಲೆಲ್ಲೆಲ್ಲ ಹೆಣ್ಮಕ್ಳು ನೆಮ್ಮದಿ ಕೆಟ್ಟು ಹೆಣ್ಮಕ್ಳು ನನಸು ನುಚ್ಚು ನೂರು ಚೂರಾಗಿಬಿಟ್ಟಿರ್ತಾರೆ ಸ್ನೇಹಿತರೆ. ಎಷ್ಟು ಸೊಕ್ಕು ಎಷ್ಟು ಕೊಬ್ಬು ಚಲೋ ಅಲ್ಲ. ನಾವು ಜೋಡಿದೀವಿ, ನಮ್ಮಿಂದ ಎಲ್ಲರೂ ಇದ್ದಾರೆ, ನಾವು ಇನ್ನೊಬ್ರಿಗೆ ಹೆಣ್ಮಕ್ಳಿಗೆ ತ್ರಾಸು ಕೊಡ್ತೀವಿ ಅಂತಂದ್ರೆ ದೇವರು ಮೆಚ್ಚಲ್ಲ ಸ್ನೇಹಿತರೆ. ನಮ್ಮಂಥ ತಮಗೂ ಹೆಣ್ಣು ಗಂಡು ಕುಡಿ ಹಿಡ್ದಿರ್ತಾರೆ, ದೇವ್ರು ನೋಡ್ಕೊತಿರ್ತಾನೆ. ನಾನು ಯಾಕೆ ಇಷ್ಟು ಮಾತಾಡಕತ್ತೀನಂದ್ರೆ ಅಷ್ಟು ಮನಸ್ಸಿಗೆ ನೋವಾಗೈತೆ. ಇವಾಗ ನಾ ಓಡಿಸ್ಕೊಂಡಕ್ಕೆ ಸ್ನೇಹಿತರೆ ನನಗೆ ಅಷ್ಟು ನೋವು ಆಗುತ್ತೆ. ಆದರೂ ನಾಳೆ ಜಾತ್ರೆ ಇದೆ. ಜಾತ್ರೆಗೆ ಬ್ಲೌಸ್ ಸ್ಟಿಚಿಂಗ್ ಹಿಡ್ದೀನಿ ಅರ್ಜೆಂಟ್. ಅವ್ರ ಮಾತು ತಪ್ಪಿಸ್ಬೇಡ ಅಂತೇಳಿ ಹೊಲಿಯಾಕತ್ತೀನಿ. ಟೈಮೂ ಭಾಳ ಆಗೈತೆ. ಮಕ್ಕಳು ಊಟ ಮಾಡಿದರು, ನಾನು ಊಟನೂ ಮಾಡಲಿಲ್ಲ, ಏನೂ ಮಾಡಿ ನೋಡಿ. ಊಟ ಇವತ್ತಂದ್ರೆ ಬಿಟ್ಟಿರ್ಬೇಕು. ಅವರು ಎಲ್ಲ ಟೀಚಿಂಗ್ ಎಲ್ಲ ಮುಗಿಸ್ಬೇಕಂತೇಳಿ ಕುಂತೀನಿ ರೀ. ತುಂಬ ಮನ್ಸಿಗೆ ನೋವು ಆಕತೈತಿ. ವಿಡಿಯೋ ಮಾತ್ರ ಬಂದ್ ಮಾಡಲ್ಲ. ಯಾಕಂದ್ರೆ ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ವಿಡಿಯೋ ಮಾಡಿ ಬಿಡ್ಬೇಕಲ್ವ.
ವಿಡಿಯೋ ಮಾಡೋದಂತ ನನಗೆ ಖುಷಿ ಆಗುತ್ತಂದ್ರೆ ನಾ ವಿಡಿಯೋ ಮಾಡೋಕ್ಕೆ ಅದ್ರಲ್ಲಿಂತನೇ ನನಗೆ ಅರ್ಧ ಕಷ್ಟಗಳೆಲ್ಲ ಮರ್ತೀನಿ. ಎಷ್ಟು ಕೆಲಸ ಆಗುತ್ತೆ ನೋಡಿ, ಅಷ್ಟೆಲ್ಲ ನಮ್ಮ ಕಷ್ಟಗಳು ಮರೆಯೋಕ್ಕೆ ಸಾಧ್ಯ ಆಗುತ್ತಾ. ಅಷ್ಟು ಮಿಕ್ಕಿ ಯೂಟ್ಯೂಬ್ ಬಿಡಲೇಬೇಕಂತ ಮಾಡಿದ್ರಂದ್ರೆ ನಾನು ಜೀವ ಬಿಡ್ತೀನಿ ಸ್ನೇಹಿತರೆ, ಹೊರತಾಗಿ ನಾನು ಯೂಟ್ಯೂಬ್ ಬಿಡಲ್ಲ. ಯೂಟ್ಯೂಬಲ್ಲಿಂತ ನನಗೆ ಮನಸ್ಸಿಗೆ ಸಮಾಧಾನ ಸಿಕ್ಕೈತಿ. ಇದೇ ಒಂದು ಜೀವನ ನಂಗೆ ಆಗ್ಬಿಟ್ಟೈತಿ. ಅಷ್ಟು ರೂಢ ಬಿದ್ದುಬಿಟ್ಟೈತೆ. ಎಷ್ಟೇ ನೋವು ತಡ್ಕೊಂಡು ನೀರು ಕುಡಿಯೋಕೆ ಹೋದ್ರೂ ನೀರು ಸನಿಯಕ್ಕೆ ಬಾಯಕ್ಕೆ ಹೋಗಲ್ಲಾಗ್ಯವ್ರು. ಅಷ್ಟು ನೋವು ದುಃಖ ನನಗೆ ಬರುತ್ತೆ ಅಂದ್ರೆ ಅವ್ರು ಹೊಡೆದಾರ, ಅವ್ರು ನಮ್ಮ ಮನ್ಸಿಗೆ ತುಂಬ ನೋವು ಮಾಡ್ಯಾರ ಅಂದ್ರೆ ಇನ್ನೂ ನಾವು ಗಟ್ಟಿ ಆಗ್ಬೇಕ್ರಿ, ಗಟ್ಟಿ ಆಗಬೇಕು, ನಾವು ಹೊಲಿಬೇಕು ಅಂತ ಎಷ್ಟೇ ಆ ನೋವಿನಿಂದ ಹೊರ್ಯಕ್ಕೆ ಬರಬೇಕಂದ್ರೂ ನೋವಿನಿಂದ ಹೊರ್ಯಕ್ಕೆ ಬರೋಕ್ಕಾಗ್ತಾ ಇಲ್ಲ ನನಗೆ. ಹೆಂಗೆ ಬರುತ್ತೆ ಸ್ನೇಹಿತರೆ, ನಾನು ಏನು ತಪ್ಪು ಯಾಕಪ್ಪ ದೇವರೇ ಇಷ್ಟು ತಪ್ಪು ಮಾಡ್ಯಾರನೇ ಇಷ್ಟು ಶಿಕ್ಷೆ ಕೊಡ್ತೀನಿ. ಸುಮ್ಮನೆ ನನ್ನ ಪಾಡಿ ನಾನು ಯಾರಿಗೆ ಯಪ್ಪ ಅನ್ಲಾರ ಮಾಡ್ಕೊಂಡು ತಿನ್ನೋದು ಒಂದು ದೊಡ್ಡ ತಪ್ಪ. ಇಲ್ಲ ಅಂತ ಬೇಡಿದ್ರೆ ಭಿಕ್ಷೆ ಬೇಡಿದ್ರೆ ಚಲೋ ಇತ್ತ. ಬೇಡಲಿಕ್ಕೂ ಒಂದು ತಪ್ಪು, ಬೇಡಿದ್ರು ಒಂದು ತಪ್ಪು. ಇನ್ನು ಯಾರಿಗೂ ಬೇಡಬಾರ್ದು. ನಂದು ಅದೊಂದು ಯೂಟ್ಯೂಬ್ ಚಾನಲು, ನನ್ನ 2 ಮಕ್ಕಳು, ನನ್ನ ಟೈಲರಿಂಗು, ನನ್ನ ಬಟ್ಟೆ ಬಿಸ್ನೆಸ್ಸು ಎಲ್ಲ ಮಾಡ್ಕೊಂಡು ನಂದು ಅದನ್ನು ಜೀವನ ಮಾಡ್ತೀನಲ್ಲ. ಅವ್ರಿಗೆ ಇವತ್ತೊಂದಿನ ನನಗೆ ಆ ಡೇಟಾ ಹೊಡೆದು ದೊಡ್ಡವಾಗಿರಬೇಕು. ನಾ ಸಣ್ಣವಳಾಗಿ ನಾ ಇಷ್ಟು ನೋವು ಪಟ್ಟುಕೊಂಡು, ಇಷ್ಟು ದುಃಖ ಪಟ್ಟುಕೊಂಡು ನಾನು ನೋವು ಪಟ್ಟಿರಬೇಕು. ಇನ್ನೊಬ್ಬರು ನೋವು ಕೊಟ್ಟು ಅವ್ರು ಹೆಂಗೆ ನಾನು ನೆಮ್ಮದಿ ಅಂತ ಇರ್ತಾರ, ದೇವ್ರು ಬಿಡಲ್ಲ ಸ್ನೇಹಿತರೆ. ಇನ್ನೊಬ್ರಿಗೆ ನಾವು ನೋವು ಮಾಡಿ ನಾವು ನೆಮ್ಮದಿಯಿಂದ ಇರ್ತೀವಂತಂದ್ರೆ ಅದು ಇರೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ನೋವು, ನಮ್ಮ ಕಣ್ಣೀರು, ಈ ಥರ ನನಗೆ ಕಣ್ಣೀರು ಹಾಕಿಸ್ತಾರಲ್ಲ, ಅವ್ರು ಉದ್ಧಾರ ಆಗಲ್ಲ ಸ್ನೇಹಿತರೆ. ಏನು ತಪ್ಪಿದ್ದಿರಬೇಕು ಸ್ನೇಹಿತರೆ ಅದ್ರಾಗ. ನಾನು ನಿಮಗೆ ಹೇಳಿದೆ ಸ್ನೇಹಿತರೆ, ನಳ ಸಲಾಗ ಜಗಳ ಆಗಿದೆ, ನಾನು ನಳನೇ ಒಂದು ಬೇರೆ ಮಾಡ್ಕೊಂಬಿಡ್ತೀನಿ ಅಂತ ಹೇಳಿದೆ. ಅದು ನಳ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಅಡ್ಡೋರು ಬೇಕ್ರಿ, ಅದನ್ನು ಅಡ್ಡಿ ಮುಂದಕ್ಕೆ ಒಂದು ಪೈಪ್ ಹಾಕಿ ನಳ ಮಾಡ್ಕೋಬೇಕು. ಅದು ಆಗ್ಲಾರ್ಕ ನಾನು ಅದೇ ನಳದಾಗ ನೀರು ತುಂಬ್ಕೊತೀನಿ. ನನಗೆ ಎಷ್ಟು ಬೇಕು ಅಷ್ಟು ನಾನು ಇನ್ನೂ ಆದರೂ ತುಂಬ್ತೀನಿ ಸ್ನೇಹಿತರೆ. ಏನು ಹೊಡಿತಾರೆ ಹೊಡಿಲಿ, ಜೀವ ತೊಗೋತಾರೆ ತೊಗೊಲಿ, ಏನು ಮಾಡ್ತಾರೆ ಮಾಡಿ. ಗಟ್ಟಿ ಆಗ್ಬೇಕಾರೆ ಗಟ್ಟಿ ಆದ್ರೆ ದೇವ್ರು ಭೇಟಿ ಆತಾನ. ನಾನು ಇವತ್ತೊಂದಿನ ಹತ್ತಿರಬೇಕು, ನಾಳೆ ಜಾತ್ರೆ ಇದೆ, ನಾಳೆಗೆ ಮನೆ ತೊಳಿಬೇಕು, ಮಾಡಬೇಕು, ಮರಿಬೇಕು ಎಲ್ಲ ಅಂತೀನಿ. ಮರೆಯೋಕ್ಕೆ ಸಾಧ್ಯ ಇಲ್ಲ. ಊಟ ಉಣ್ಲಿಕ್ಕೆ ಹೊತ್ತತ್ತು ಬಾಯಾರಿಕೆ ಹಾಕತ್ತೈತ್ರಿ, ನೀರು ಕುಡ್ದೆ ಸ್ನೇಹಿತರೆ. ನಾನು ಒಂದೇ ಮಾತು ಹೇಳ್ತೀನಿ, ನನಗೆ ಎಷ್ಟು ನೋವಾಗುತ್ತಾ ತಡ್ಕೋತೀನಿ. ಎಲ್ತನ ನೋವು ಕೊಡ್ತಾರೆ ಅಲ್ತನ ತಡ್ಕೋತೀನಿ. ಲಾಸ್ಟಿಗೆ ಮಾತ್ರ ನನ್ನ ಜೀವಕ್ಕೆ ಏನೇ ಅಲ್ರಿ ಅವರೇ ಕಾರ್ ನೋಡಿ. ನಮ್ಮ ಮನೆಯವರೇ ನಮ್ಮ ಜೀವಕ್ಕೆ ಕಾರ್ ನೋಡಿ ಸ್ನೇಹಿತರೆ. ಗಂಡು ಮನೆ ಅಂತಲೇ ನನ್ನ ಜೀವಕ್ಕೆ ಕೂತೈತೆ, ತವ್ರ ಮನೆ ಅಂತ ನನ್ನ ಜೀವಕ್ಕೆ ಕೂತಿಲ್ಲ. ಇದು ನಾನು ಡಿಟೇಲಾಗಿ ಹೇಳ್ತೀನಿ. ಹೇಳಿದ್ರು ಅದನ್ನು ಒಂದು ಯೂಟ್ಯೂಬ್ನಾಗ ಹೇಳಿ ಅಂತ ಅಂದರೂ ನನಗೆ ಸಿಟ್ಟಿಲ್ಲ. ಇಷ್ಟು ದಿನ ಇರಲಿ, ಯಾವಾಗೇ ಇರಲಿ, ಸಂಬಂಧಗಳು ಎಷ್ಟೇ ನಾನು ನೋಡ್ಕೊಳ್ಳಿ, ಅವು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹಂಚ್ಕೋಬಾರ್ದು ಅಂತ ನಾನು ಸುಮ್ಮನೆ ಇರ್ತಿದ್ದೆ. ಇವತ್ತೇ ಲಾಸ್ಟ್ ರೀ. ಅವ್ರ ಹೆಸ್ರ ಮ್ಯಾಗ ಕಸ ತೋರಿ ಅವ್ರ ಹೆಸರೇ ತೆಗಿಯೋಕೆ ಹೋಗಲ್ಲ ಅಂದರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಸ್ನೇಹಿತರೆ. ಸುಮ್ಮಿದ್ರು ನಮ್ಮನ್ನು ಮಾತಾಡಿಸಿ ಒಂದು ಏನಾರ ಅಂದು ಜಗಳ ತಕ್ಕೋತಾವೆ. ಹೇಗೆ ತಕ್ಕೋಬೇಕ್ರಿ? ನಾವು ಸುಮ್ಮನೆ ಇದ್ದೆ, ನಾನು ಪೂರ್ತಿಯಾಗಿ ಇದ್ದಾಕಿಗೆ ಇಷ್ಟು ಮಾತಾಡ್ಬೇಕು. ನಾ ಮಾತಾಡ್ಸಿರೋ ಸಂಬಂಧ, ನಮ್ಮನ್ನು ಮಾತಾಡ್ಸಿ ಸಂಬಂಧ ಐತೆ, ನಾವು ಅವ್ರು ಮಾತಾಡ್ಸಿ ಸಂಬಂಧ ಇಲ್ಲ. ಹಂಗಿದ್ದವರು ಫಸ್ಟ್ ನಮ್ಮನ್ನು ಯಾಕೆ ಮಾತಾಡಿಸ್ಬೇಕು? ನಾವು ಸುಮ್ಮನೆ ನೀರಿನ ಜಗಳ ಆಗಿಂದ ನಾವು ಯಾಕೆ ಅಂದಿದ್ದಿಲ್ಲ, ಏನು ಅಂದಿದ್ದಿಲ್ಲ ಸ್ನೇಹಿತರೆ. ಸುಮ್ಮನೆ ಇದ್ದೆ. ನಾನು ಮಾತಾಡಿಸಿ ಕಟ್ಟಿಗೆ ಮೇಲೆ ಮ್ಯಾಗ ಇಟ್ಟುಕೋ ಅಂತ ನನಗೆ ಯಾಕೆ ಹೇಳಬೇಕು? ಸುಮ್ಮನೆ ಇರಬೇಕಿಲ್ಲ. ತಾವು ಎಲ್ಲಿ ಇಟ್ಕೋತಾರೆ ಇಟ್ಟುಕೊಳ್ಳಿ, ತಾವು ಇಟ್ಟುಕೊಳ್ಳಿ ಬಿಡಿ. ನಾನು ಏನದು ನೋಡೋಕೆ ಹೋಗಿಲ್ಲ, ಹೊರ್ಯಾಕೆ ಹೋಗಿಲ್ಲ. ಆ ಹುಡ್ರು ಒದರಿರೂ ನಾವು ಹೊರ್ಯಾಕೆ ಹೋಗಿಲ್ಲ ಸ್ನೇಹಿತರೆ ನೋಡೋಕೆ. ಸುಮ್ಮನೆ ಏಕಿರಲಿ, ಒಂದು ಕೆಳಗೆ ಮೂಲ ಜಗಳ, ಸುಮ್ಮನೆ ಜಗಳ ಮಾತು ಬೇಡ ಅಂಥೇಳಿ ಸುಮ್ಮನೆ ಯಾಕೆ ಕುಂತೀನಿ ರೀ ನಾನು. ಆಮೇಲೆ ಕಟ್ಟಿಗೆ ಇಟ್ಟುಕೊಳ್ಳ, ತಮ್ಮ ಕಟ್ಟಿಗೆ ಅತ್ತೆಗ ಜತಪತ್ತಿ ಅಂತ ಇಟ್ಕೊಂಡದು, ನಮ್ಮ ಕಟ್ಟಿಗೆ ಇಟ್ಕೊಂಡ್ರೆ ಜಗಳ. ನೀ ಕಟ್ಟಿಗೆ ಯಾಕೆ ಇಡ್ಬೇಕಿಲ್ಲಿ, ಮಳೆ ಮ್ಯಾಗಾರ ಇಟ್ಟುಕೋ, ಎಲ್ಲ ಇಟ್ಟುಕೋ, ಇಲ್ಲಿ ಯಾಕೆ ಕೊಟ್ಟಿರ್ತೀನಿ ಕಟ್ಟಿಗೆ ಅಂತ ಜಗಳ ಮಾಡ್ತಾರೆ. ಮಾಡಿ ಅವ್ರಿಗೆ ಏನಿಲ್ಲ ನೋಡ್ರಿ, ರೊಕ್ಕ ಬಂದಿದ್ವಲ್ಲ, ಶ್ರವಣ್ ಕುಮಾರ ಪಪ್ಪ ತೀರ್ಕೊಂಡಾಗ 1,50,000 ರೂಪಾಯಿ ಬಂದಿದ್ದು. ಆ ಕಡೆ ಈ ಕಡೆ ಹೋಗಿ 1,00,000 ರೂಪಾಯಿ ಅವನ ಹೆಸರಲ್ಲಿ ಓದಿನಲ್ಲ, ಅವು ಕೊಡ್ಬೇಕ್ರಿ. ಕೊಟ್ಟರು ಭಾಳ ಚಂದ. ಅವಿಸು ಕೊಟ್ಟಿಗೆ ಅವಿಸು ತಿಂದು ತಂಡಿ ಸಾರಿಸಿ ಬಿಡ್ಬೇಕಂತಾರೆ ಅವರು. ಕೊಟ್ಟಿಲ್ಲಲ್ಲ, ಅದಕ್ಕಿಷ್ಟು ದ್ವೇಷ ಮಾಡ್ತಾರೆ. ರೊಕ್ಕ ಸಲ ಅನ್ನ ಬೇಡ, ಅಣ್ಣನ ಮಕ್ಕಳು ಬೇಡ, ಅಣ್ಣನ ಏಂಟ್ ಬೇಡ, ಅಣ್ಣನ ರೊಕ್ಕ ಹಾಕಬೇಕು ಸ್ನೇಹಿತರೆ. ಅನ್ನ ಸತ್ತಿದ್ದು ಅನ್ನ ಸತ್ತಿ ಮನೆ ಖರ್ಚು ಬೇಡ. ಮನೆ ಖರ್ಚು ಅವ್ರು ಮಾರಿಗೆ ಹೋಗಿದ್ದಿ ನಾನು. ಅನ್ನ ಸತ್ತಾಗ ಅನ್ನ ಮಾಡಿದ ಮನೆ ಖರ್ಚಿಗೂ ಬೇಡ, ಅಣ್ಣನ ರೊಕ್ಕ ಬೇಕಂದ್ರೆ ಎಲ್ಲಿ ನ್ಯಾಯ ಹೇಳಿದು? ಮತ್ತು ಅಣ್ಣ ಹೆಂಡತಿ ಮ್ಯಾಗ ಕೈ ಮಾಡ್ತೀನಿ ಅಂದ್ರೆ ಇದು ಎಲ್ಲಿ ನ್ಯಾಯ? ನೀವು ಒಂದು ಸ್ವಲ್ಪ ತಿಳಿದವ್ರು ಇರ್ತೀರಿ, ನೋಡ್ತಿರ್ಬೇಕು. ನನಗೇನು ಜೀವನ ಇಟ್ಟು ಓಡಾಡಬೇಕು, ಇಷ್ಟು ಹುಡುಗರು ಕುಸ್ತಿ ಇಟ್ಕೋತ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ಈಗ ಒಟ್ಟು ಹೆಂಗಾರ ಮಾಡಿ ಓಡಿಸ್ಬೇಕು, ತವ್ರ ಮನ್ಯಾಗ ಇರಬೇಕಿಕ್ಕಿ ನಮಗೆ ಬೇಷಾಗುತ್ತೆ ಉಳ್ಳಾಡಕ್ಕಂತ ಅವ್ರು ಅಂತಾರೆ. ನಾನು ಯಾಕೆ ಓಡೋಗ್ಬೇಕು? ಓಡಿ ಬಂದಿಲ್ಲಲ್ಲ ಸ್ನೇಹಿತರೆ. ನಾನು ತಂದೆ ತಾಯಿ ನೋಡಿ ಸಂಬಂಧ ಕುಂದ್ರಿಸಿ ಲಗ್ನ ಮಾಡಿದ್ದು. ಓಡಿ ಬಂದ್ರೆ ಓಡಿಸಿರ ಓಡ್ತಾರೆ.
ನಾವು ಓಡೇ ಬಂದಿಲ್ಲಲ್ಲ. ನಮ್ಮದು ಅಧಿಕಾರ ಇರುತ್ತಿಲ್ರಿ. ಹಾಂ, ಸತ್ತಾನಂದ್ರೆ ಸತ್ತವನಿಂದನೇ ನಾವು ಸಾಯ್ಬೇಕಾ? ನಮ್ಮನ್ನು ಹೊಡಿಬೇಕಂತಾರೆ ಇವರು. ಸತ್ತವನ್ನ ಯಾರು ವಿಚಾರ ಮಾಡಲ್ರಿ. ನಮಗಾದಂಥ ನೋವು ಕಷ್ಟ ಯಾರಿಗೂ ಆಗಲ್ಲ. ಯಾರೂ ಇಲ್ಲ ತಾಬಲ ಜಗಬಲ ಅಂತ ಯಾಕೆ ಅಂತಿರ್ತೀನಿ ನಾನು. ಇದಕ್ಕೆ ನೋಡಿ, ಯಾರೂ ಕುಗ್ಗಬಾರ್ದು ನಾನು ಎಷ್ಟು ಧೈರ್ಯ ಹೇಳಕ್ಕೆ ಇಷ್ಟೆಲ್ಲ ಹತ್ನಂದ್ರೆ ಇಷ್ಟೆಲ್ಲ ನೋವೈತ್ರಿ. ನನಗೆ ಹೊಡೆದಿದ್ದು ಪೆಟ್ಟು ಹತ್ತಿಲ್ಲ ಸ್ನೇಹಿತರೆ. ನನ್ನ ಕರೆ ನಿಜವಾಗಿ ಹೇಳ್ಬೇಕು, ಹೊಡೆದಿದ್ದು ಪೆಟ್ಟು ಹತ್ತಿಲ್ಲ ನನಗೆ. ಎಷ್ಟು ಒಂದು ಹಲ್ಕಟ್ಟು ಮಾತಾಡ್ಬಿಡ್ತಾರಲ್ಲ, ಒಂದು ಹೊಲಸು ಶಬ್ದ, ರೊಕ್ಕ ಸಾಲ ಯೂಟ್ಯೂಬ್ ಮಾಡ್ತೀನಿ ಅಂತ, ರೊಕ್ಕ ಸಾಲ ದುನಿಯಾ ಮಾಡ್ತೀನಿ ಅಂತ. ನಾನು ಈ ಶಬ್ದ ನನಗೆ ಮನುಷ್ಯಗೆ ತುಂಬ ನೋವು ಆಕತ್ತೈತೆ. ನಾನು ಯೂಟ್ಯೂಬ್ ಮಾಡ್ಬೇಕಂದ್ರೆ ಏನು ಕಾರಣ ಅಂದ್ರೆ, ಯೂಟ್ಯೂಬು ಮಾಡೀನಂದ್ರೆ ಒಂದು ನೆಮ್ಮದಿ ಸಿಕ್ಕೈತೆ ರೀ. ಸುಳ್ಳೆ ಯಾಕೆ ಇರಬೇಕು? ನಂದೆಲ್ಲ ನನ್ನ ಕಷ್ಟ ನೋವು ಎಲ್ಲ ಮರ್ತೀನಿ ನಾನು. ಅದನ್ನೆಲ್ಲ ಮರೆತು ನಾನು ಯೂಟ್ಯೂಬ್ ಆಯಿತು, ನಮ್ಮ ಮನೆ ಆಯಿತು, ಕೆಲಸ ಆಯಿತು, ನಾನು ಮಾಡ್ಕೊತೀನಲ್ಲ ಅದು ಚೆಂದ ಕಾಣವಲ್ರಿ. ನಾನು ಮಾಡ್ಕೊತಿಲ್ಲಾರ ಬೇಡ್ಕೊತಿದ್ದಂದ್ರೆ ಚೆಂದ ಕಾಣಿತ್ತು. ಮರ್ಯಾದೆ ತೆಗೆದಿಲ್ಲ, ಮರ್ಯಾದೆ ತೆಗಿಲಾರನೇ ಮರ್ಯಾದೆ ಉಳಿಸ್ಕೊಂಡು ಜೀವನ ಮಾಡ್ತೀನಲ್ಲ, ಅವ್ರಿಗೆ ಚೆಂದ ಕಾಣವಲ್ದು. ಅವ್ರದ್ದು ಮರ್ಯಾದೆ ಅವಕ್ಕೆ ಮರ್ಯಾದೆ ಇದ್ರಲ್ಲ, ಮರ್ಯಾದೆ ತೆಗಿಯೋಕೆ ಅವಕ್ಕೆ ಮರ್ಯಾದೆ ಇಲ್ಲರ ಮಂದಿ ಕೂಡ ಏನು ಮಾತಾಡ್ಬೇಕು ರೀ. ಮರ್ಯಾದೆ ಇದ್ದವರು ಭಾಳಷ್ಟು ಅಂತಃಕರಣ ಇದ್ದವರು ಜೀವನ ಸ್ವಲ್ಪ ಕಷ್ಟ ಸುಖ ಅಂತ ಅನುಭವಿಸ್ತವ್ರಿದ್ರೆ, ಆಕೆದು ಕಷ್ಟ ಐತಪ್ಪ, ಆಕೆಗೂ ನಮ್ಮ ಸತ್ರು, ನಮ್ಮ ಅಣ್ಣನ 2 ಮಕ್ಕಳು ತಾವು ಜಾಯ್ಕ್ ಮಾಡ್ತಾರಂತ. ನಮ್ಮ ಮಕ್ಕಳು ರೊಕ್ಕ ಕೊಡ್ಬೇಕಂತ, ಅಷ್ಟು ರೊಕ್ಕ ಒಗಿಬೇಕಂತ ಅವ್ರ ಮಾರಿ ಮ್ಯಾಗ ನಮ್ಮ ಮಕ್ಕಳು ಜಾಯ್ಕ್ ಮಾಡ್ತಾರಂತ. ರೊಕ್ಕ ಕೊಟ್ಟರು ಜಾಯ್ಕ್ ಮಾಡ್ತಾರಂತ, ರೊಕ್ಕ ಕೊಡ್ಲಿಕ್ಕೆ ಜಾಯ್ಕ್ ಮಾಡಲ್ಲ ಅಂತವ್ರು. ಎಂಥ ನ್ಯಾಯ ನೋಡಿ. ಅದೊಂದು ₹1,00,000 ಯಾವಾಗ ಎತ್ತಿ ಹಾಕಿ ಮಂಡ ಮುಚ್ಚಿ ಇಡಬೇಕಂತಾರೋ ಗೊತ್ತಿಲ್ಲ. ಅಂತೀನಿ ನಾನು ನಿನ್ನೆ ಇದ್ರನೂ ಮಾತಾಡೀನಿ ಇಷ್ಟೆಲ್ಲ ಅಂದಿನ. ಅನಿಸ್ಕೊಂಡು ನಾ ಸುಂಬರು ಮಗಳಲ್ರಿ. ಯಾಕೆ ರೀ? ನಮ್ಮ ತಪ್ಪಿಲ್ಲ, ಯಾಕೆ ಅನಿಸ್ಕೋಬೇಕು? ತಪ್ಪಿಲ್ಲರ ಅನಿಸ್ಕೊಳಕ್ಕೆ ಕಾರಣನೇ ಇಲ್ಲ. ತಪ್ಪು ಮಾಡಿದ್ರೆ ಅನಿಸ್ಕೋಬೇಕು, ತಪ್ಪೇ ಇಲ್ಲ ಅಂದ್ರೆ ನಾವು ಯಾಕೆ ಅನಿಸ್ಕೋಬೇಕು ಅನ್ನೋದು ಒಂದೇ ಭಾವನೆ. ನಿಜವಾಗ್ಲೂ ಸ್ನೇಹಿತರೆ, ಒಂದು ಮಾತು ಹೇಳ್ತೀನಿ, ತಮ್ಮ ತಂದೆ ತಾಯಿ ಸತ್ರ ಅಳ್ಳೋರಲ್ಲ ಅಂತ, ತಮ್ಮ ಬಾಳೆ ಆದ್ರೆ ಮಾಡೋರಲ್ಲ ಅಂತ. ಹಿಂದಕ್ಕೊಮ್ಮೆ ಹಿರಿಯರು ಶಾಸ್ತ್ರ ಮಾಡ್ಯಾರ. ಇದು ನಿಜವಾಗ್ಲೂ ನೋಡಿ, ಯಾರೇ ನೋವಾದರೂ ಅವರಿಗೆ ನೋವಾಗುತ್ತೆ. ತಮ್ಮ ತಂದೆ ತಾಯಿ ಸತ್ರ ತಮ್ಮ ನೋವಾಗುತ್ತೆ, ತಗೊಳ್ತಾರೆ. ತಮ್ಮ ಸಂಸಾರ ಮಾಡ್ತಾರೆ. ಹಂಗೆ ನನ್ನ ಮಕ್ಳ ಮ್ಯಾಗ ನೋಡ್ಕೊತೀನಿ ಮಾಡ್ತೀನಿ ಅಂತಂದ್ರೆ ರೊಕ್ಕ ಕೊಟ್ಟರೆ ಅಷ್ಟೇ ನೋಡ್ಕೊಳೋದಂತ. ಇಟಲಿ ಕಡೆಯಾಕೆ ಅಣ್ಣನ ಮಕ್ಕಳಲ್ರಿ, ತನ್ನ ಮಕ್ಕಳಾದ್ರೆ ರೊಕ್ಕ ಕೊಟ್ಟು ನೋಡ್ಕೊತಿದ್ರು. ಅಣ್ಣನ ಮಕ್ಕಳೇ ಬೇರೆ, ಅಣ್ಣನ ಮಕ್ಕಳೇ ಬೇರೆ, ಅಣ್ಣನ ಹೆಂಡ್ತಿನೇ ಬೇರೆ ಅಂದಾಗ ಅವ್ರ ಮ್ಯಾಗ ಅಷ್ಟು ಇಷ್ಟಕ್ಕಾರಿ. ಅಣ್ಣನ ಹೆಂಡ್ತಿ ಹೊಡೆಯೋಂಥ ಕೆಪಾಸಿಟಿ ಹೆಂಗಿದ್ದಿರಬೇಕು ನೀವು ವಿಚಾರ ಮಾಡಿ. ಹೊಡೆದಿದ್ದಕ್ಕಿಂತ ಅಂದಿದ್ದು ನೋವು ಯಾಕೆ ಇಷ್ಟು ಇವರೆಲ್ಲ ನನ್ನ ಮ್ಯಾಗ ದ್ವೇಷ ನೋಡಿರಿ. ಟೈಮ್ 12 ಗಂಟೆ ಆಯಿತು. ನಾನು ಆದರೂ ಇದು ಕರೆ ಬ್ಲೌಸು ಟಿಚಿಂಗ್ ಮುಗಿಸ್ಬೇಕಾಗಿತ್ತು, ಆಗಲಿಲ್ಲ ರೀ. ಇವೆರಡು ಕಸಿ ಹೊಲ್ಕೊಂಡಿನಿ, ಗೋಟ್ ನಡುವೆ ಸಜ್ಜು ಮಾಡಿಟ್ಟೀನಿ. ಮತ್ತು ಇಲ್ಲೇ 2 ತೋಳು ರೆಡಿ ಆಗ್ಯಾವು. ಕಾಜಿ ಪಟ್ಟಿ, ಗುಂಡಿ ಪಟ್ಟಿ ಎಲ್ಲ ಇವು ಕ್ರಾಸ್ ಪಟ್ಟಿ ಎಲ್ಲ ಹಚ್ಕೊಂಡಿನಿ. ಇನ್ನೇನು ಕೊಳ್ಳು ಹಚ್ಚೋದು, ತೋಳು ಹಚ್ಚೋದು, ಸೈಡ್ ಜೋಶಿನ ಅರ್ಧ ಬ್ಲೌಸ್ ಐತ್ರಿ. ಆಗವಲ್ರಿ, ಭಾಳ ಸುಮ್ಮನೆ ಮನ್ಸಿಗೆ ದುಃಖ ತಗೊಂಡು ನೋಡ್ರಿಲ್ಲ. ಮಕ್ಕಳಿದ್ರಿಗೂ ದುಃಖ ತೋರ್ಸ್ಕೊಳಕ್ಕಾಗಲ್ಲ. ಈ ಥರ ಆಗುತ್ತೆ ನೋಡಿ ಒಂದೊಂದು ಪರಿಸ್ಥಿತಿ, ಹೆಂಗೆ ಬರ್ತಾವೆ, ಹೋಗ್ಲೇಬೇಕು ರೀ. ನನಗೆ ಇಷ್ಟೊಂದು ಸ್ವಲ್ಪ ಯಾವಾಗಾರ ಒಂದು ಸ್ವಲ್ಪ ಹತ್ತು ಗಪ್ಪ ಆದ್ನಂದ್ರೆ ನಾನು ಒಬ್ಬೇಕೆ ನೋಡಿ. ನಾನು ಸಂಕಟ ಹಂಚ್ಕೊಂಡ್ರೆ ನಾನು ಇದೇ ಥರ ನೋಡಿ ನಗ್ತಾ ಇರ್ತೀನಿ ರೀ. ನನ್ನ ನಗುವಿನಿಂದ ಇಷ್ಟೆಲ್ಲ ದುಃಖಗಳಿದೆ ಸ್ನೇಹಿತರೆ. ನೋಡಿರ್ಬೇಕು ವಿಡಿಯೋ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದ ಸಿಗ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಟೈಮನ್ನು ಭಾಳ ಆಗೈತೆ ರೀ. ಮನೆ ಎಲ್ಲ ಹೆಂಗೆ ಐತೆ ನೋಡಿ. ಇದಿಷ್ಟು ಮುಂಜಾನೆ ಕ್ಲೀನ್ ಮಾಡ್ಬೇಕಂದ್ರೆ ಯಾವ ಹೊತ್ತಾಗೋ ಸ್ನೇಹಿತರೆ ನೋಡಿ. ರುಕ್ಷಿಂದ ಬೆಲೆ ಬಿದ್ದೈತಿ, ಇದಿಷ್ಟು ಪರ್ಸಾಲ ಗಿಲಿ ಬಿದ್ದೈತಿ. ಇಲ್ಲಿ ನೋಡಿ ಊಟ ಹೆಂಗೆ ಹೋಗೋದಾಡ್ಯಾರ. ಇವು ಪತ್ಲ ತೊಗೋತೀನಿ ಅಂತ ಹಾರ್ಸಿಟ್ಟು ಹೋಗ್ಯಾರ. ನೀರು ತುಂಬಿಟ್ಟು ಶ್ರಾವಣಿ ಹಂಗೆ ಹೋಗಿ ಮುಕ್ಕೊಂಡ ನೋಡಿ. ಏನು ಉಂಡುವ ಏನು ತಿಂದವ್ರಿ ತುಣಸೆ ಇಲ್ಲ ಮಕ್ಕಳಿಗೆ. ಅನ್ನ ಸಾಂಬಾರು ಹಾಕ್ಕೊಂಡಾರ, ಉಂಡಾರ. ಒಬ್ಬರು ಒಂದೇ ಹಂಗದ ಉಂಡು ನೆಟ್ ಅನ್ನ ಹುಷಾರ, ನೆಟ್ ಸಾಂಬಾರು ಐತೆ. ನಾನೇನೇ ಊಟ ಮಾಡಲ್ಲ ನೋಡಿ. ಇದೇ ಊಟ ರಗಡಾಗೈತ್ರಿ. ಮನಸ್ಸಿಗೆ ಚುಚ್ಚುವ ಮಾತುಗಳು ಇದೇ ಊಟ ರಗಡಾಗೈತಿ. ಕದ ಹಾಕಿ ನೋಡಿ ಪಡ್ತ ಮಾಡ ಅತಿ. ನೀವು ಅಂತಿರ್ತೀರಿ ಮಕ್ಕಳ ಮುಂದೆ ಅಳಬೇಡಿ ಸಿಸ್ಟರ್, ನೀವು ಕೂಡ ಅಂತಿರ್ತೀರಿ. ನಾನು ಯಾವತ್ತೂ ಮಕ್ಕಳ ಮುಂದೆ ಅಳಲ್ಲ. ಅದೇನೋ ವಿಡಿಯೋ ಚಾಲು ಮಾಡೋಣ ಹಂಗೆ ಸ್ವಲ್ಪ ಬಂತು. ಶ್ರಾವಣಿ ಇದು ಮಾಡಾಕತ್ತಲ್ಲ ಗಪ್ಪ ಅದೇ. ಇವೆಲ್ಲ ನುಂಗಿ ಬ್ಲೌಸ್ ಸ್ಟಿಚ್ ಮಾಡಾಗನೇ ಎಲ್ಲ ಕಣ್ಣೀರು ಹೊರಗೆ ಬಂದು ನೋಡಿ ಸ್ನೇಹಿತರೆ. ನಾನು ಇನ್ನೂ ಮಾತಾಡ್ಬೇಕಂತ ವಿಡಿಯೋ ಸ್ಟ್ಯಾಂಡ್ಗೆ ಹಾಕಿದೆ. ನಾ ಮಾಡೋದೊಂದಾಯಿತು, ಅದು ಆಗೋದು ಇನ್ನೊಂದಾಯಿತು.
ನಾನೇನು ಮನಸ್ಸಿನಾಗ ಇದ್ದು ನೋಡಿ ಸ್ನೇಹಿತರೆ, ಏನು ಹೇಳೋಕ್ಕಾಗಲ್ಲ. ಅತಿಯಾದು ಉಗುಳೋಕ್ಕಾಗಲ್ಲ, ಚೆಲ್ಲಕ್ಕೂ ಆಗಲ್ಲ. ಬರ್ರಿ ಟೈಮ್ ತೋರಿಸ್ತೀನಿ ನಿಮಗೆ. ಎಲ್ಲ ಉದ್ರಾಕತ್ತವು. ಭಯ ಅನ್ನೋದೇನಿಲ್ಲ ಸ್ನೇಹಿತರೆ, ಜೀವನದಾಗ ಇದ್ದರೂ ಒಂದೇ, ಸತ್ರು ಒಂದೇ. ಭಯ ಅನ್ನೋದು ಮತ್ತು ನನಗೆ ಹೋಗ್ಬಿಟ್ಟೈತೆ ನೋಡಿ. ನಿಮಗೆ ಅನ್ನಕ್ಕೆ ಹತ್ತಿರ್ಬೇಕು, ಈ ಟೈಮ್ ತೋರಿಸ್ತೀನಿ ನಿಮಗೆ. 12 ಗಂಟೆ ಹಾಕಿ ಬಂದೈತೆ. ಭಯ ಅನ್ನೋದು ಮಾತ್ರ ಇಲ್ಲ.